ಗ್ರಂಥವನ್ನು ನಿಶ್ಚಯವಾಗಿ ಗ್ರಹಣ ಮಾಡುತ್ತಾನೆ, ಯಾಕಂದರೆ ಮುಕ್ತಿ ಪ್ರಯೋಜನವುಳ್ಳದ್ದರಿಂದ ಎಂದು ಪ್ರತಿಪಾದನೆ ಮಾಡುತ್ತಾರೆ. ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮದ್ ಜಗದ್ಗುರು ಶಿವಾನಂದ ಅಪ್ಪವರ ಹಾಗೂ ಸಿದ್ಧಾರೂಢ ಅಪ್ಪವರ ಶ್ರೀಚರಣ ಅರವಿಂದಗಳಲ್ಲಿಯೂ, ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಶ್ರೀಚರಣ ಅರವಿಂದಗಳಲ್ಲಿಯೂ, ಜಗನ್ಮಾತೆಯ ಶ್ರೀಚರಣ ಅರವಿಂದಗಳಲ್ಲಿಯೂ, ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಆರೂಢ ಜ್ಯೋತಿ ಶಿವಪುತ್ರ ಪಜ್ಜವರ ಹಾಗೂ ಎನ್ನ ಸದ್ಗುರುತ್ರಯರ ಶ್ರೀಚರಣ ಅರವಿಂದಗಳಲ್ಲಿಯೂ, ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮದ್ ಜಗದ್ಗುರು ಗುರುನಾಥಾರೂಢ ಅಪ್ಪವರ ಹಾಗೂ ಜಗದ್ಗುರು ಸದಾಶಿವಾನಂದ ಅಪ್ಪವರ ಶ್ರೀಚರಣ ಅರವಿಂದಗಳಲ್ಲಿಯೂ, ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಬಸವಾನಂದ ಅಪ್ಪವರ ಹಾಗೂ ಬಸವಾದಿ ಶಿವಶರಣರ ಶ್ರೀಚರಣ ಅರವಿಂದಗಳಲ್ಲಿಯೂ ಅನಂತ ದೀರ್ಘದಂಡವತ್ ಪ್ರಣಾಮಗಳನ್ನು ಸಮರ್ಪಿಸಿ, ಉಪಸ್ಥಿತರಿರುವ ತಮ್ಮೆಲ್ಲರಿಗೂ ಕೂಡ ವಂದಿಸಿ, ಶ್ರೀಮನ್ ನಿಜಗುಣ ಶಿವಯೋಗಿಗಳು ಸ್ವರೂಪದ ಮರೆವಿಗೆ ಕಾರಣೀಭೂತವಾದಂಥ ಆವರಣವನ್ನು ನಿವೃತ್ತಿ ಮಾಡಿಕೊಳ್ಳಲಿಕ್ಕೆ ಅನುಕೂಲವಾದದ್ದು ಯಾವುದು ಅಂದ್ರೆ ಜ್ಞಾನ. ಆ ಜ್ಞಾನವನ್ನೇ ಕುರಿತು ಈ ಗ್ರಂಥದಲ್ಲಿ ಏನು ಮಾಡಿದ್ದಾರೆ ಅಂದ್ರೆ ಉಪದೇಶ ಮಾಡಿದ್ದಾರೆ ಎನ್ನುವಂಥ ವಿಷಯವನ್ನು ಕೇಳ್ಕೊಂಡು ಬಂದ್ವಿ. ಈ ಗ್ರಂಥಾರಂಭದಲ್ಲಿ ಮಂಗಲ ಮಾಡಬೇಕು ಅಂತ ನಿಯಮ, ಅದಕ್ಕನುಸರಿಸಿ ಮಂಗಲ 2 ರೀತಿ ಮಾಡಿದರು. ಗುರು ಶಂಭುಲಿಂಗಾಯ ನಮಃ ಅನ್ನೋದು ಒಂದು, ಆಮೇಲೆ ಅನುಬಂಧ ಚತುಷ್ಟಯ ರೂಪ ಮಂಗಲ ಅಂತ ತಿಳ್ಕೊಂಡು. ಈಗಾಗಲೇ ಹೇಳಿದ್ದೇನೆ, ಅಕಸ್ಮಾತ್ ಅನುಬಂಧಗಳನ್ನು ಬರೆಯಲಾರದೆ ಮಂಗಲ ಮಾಡ್ಯವಲ್ಲ ಸಾಕಂತ ಯಾರಾದರೂ ಗ್ರಂಥ ಆರಂಭ ಮಾಡಿದರೆ ಓದುವವರ ಮನಸ್ಸಿನೊಳಗೆ ಈ ಗ್ರಂಥದ ಬಗ್ಗೆ ಏನಾಕತ್ತೆ ಅಂದ್ರೆ ಅಶ್ರದ್ಧೆ ಬರ್ತಾ ಇದೆ ಅಂತ. ಕಾರಣ ಏನು ಅಂದ್ರೆ ಅಲ್ಲಿ ಅಧಿಕಾರಿ ಅಂದ್ರೆ ಏನು ಗೊತ್ತಿಲ್ಲ, ವಿಷಯ ಅಂದ್ರೆ ಏನು ಗೊತ್ತಿಲ್ಲ, ಪ್ರಯೋಜನ ಅಂದ್ರೆ ಏನಿದಿಲ್ಲ, ಮತ್ತು ಸಂಬಂಧವೂ ಏನಿಲ್ಲ, ಏನು ಈ ಗ್ರಂಥ ಉಪಯೋಗ ಇಲ್ಲ ಅಂತ ಹಿಂಗೆ ಅಶ್ರದ್ಧೆ ಉಳ್ಳವರಾಗಿ ಇದರಿಂದ ದೂರ ಆಗಬಾರ್ದು ಅಂತ ತಿಳ್ಕೊಂಡು ಮೊದಲು ಮಂಗಲ ಮಾಡೋದ್ರ ಜೊತೆಗೆ ಮತ್ತೆ ಈ ಮಂಗಲಪ್ರಾಯವಾದಂಥ ಅನುಬಂಧ ಚತುಷ್ಟ ಹೇಳಾಕ ಕಾರಣ ಏನು ಅಂದ್ರೆ ಇದು ಅನ್ನುವಂಥ ವಿಷಯವನ್ನು ಎಷ್ಟು ಸಲ ಕೇಳ್ಕೊಂಬಂದಿದ್ದೀವಿ. ಅದರಲ್ಲಿ 2 ಅನುಬಂಧಗಳನ್ನು ನೋಡ್ಕೊಂಬಂದ್ವಿ. ಒಂದು ಅಧಿಕಾರಿ ರೂಪ ಅನುಬಂಧ, ಒಂದು ಸಂಬಂಧ. ಯಾವ ಸಂಬಂಧ ಅಂದ್ರೆ ಪ್ರತಿಪಾದ್ಯ ಪ್ರತಿಪಾದಕ ಭಾವ ಸಂಬಂಧ ಅಂತ ತಿಳ್ಕೊಂಡು ಅದರಲ್ಲಿ 4 ಅನ್ನೋದನ್ನು ಹೇಳಿದ್ದೇವೆ. ಒಂದು ಜನ್ಯಜನಕ ಭಾವ ಸಂಬಂಧ. ಜನ್ಯ ಯಾವುದು ಅಂದ್ರೆ ಜ್ಞಾನ, ಜನಕ ಯಾವುದು ಅಂದ್ರೆ ಗ್ರಂಥ. ಜನ್ಯ ಜನಕದ ಭಾವ ಸಂಬಂಧ ಅಂದ್ರೇನು? ಜನಕ ಯಾವುದು ಅಂದ್ರೆ ಗ್ರಂಥ, ಆ ಗ್ರಂಥದಿಂದ ಉತ್ಪತ್ತಿ ಆಗೋದು ಯಾವುದು ಅಂದ್ರೆ ಜ್ಞಾನ. ಆಮೇಲೆ ಕರ್ತವ್ಯ ಭಾವ ಸಂಬಂಧ. ಯಾವುದು? ಕರ್ತವ್ಯ ಭಾವ ಸಂಬಂಧ. ಕರ್ತೃ ಅಂದ್ರೆ ಮುಮುಕ್ಷು, ಕರ್ತವ್ಯ ಅಂದ್ರೆ ವಿಚಾರ. ಮುಮುಕ್ಷುವಿಗೂ ವಿಚಾರಕ್ಕೂ ಏನದ ಅಂದ್ರೆ ಕರ್ತವ್ಯ ಭಾವ ಸಂಬಂಧದ. ವಿಚಾರ ಮಾಡೋರು ಯಾರು? ಅಧಿಕಾರಿ ಆದಂಥ ಪುರುಷನು, ಮತ್ತಾರಂದರೆ ಪುರುಷನು, ಅದಕ್ಕೆ ಅವನಿಗೆ ಕರ್ತೃ ಅಂತಾರ. ಅವನ ಕರ್ತವ್ಯ ಏನು ಅಂತ ಕೇಳಿದ್ರೆ ನಾನಂದ್ರೆ ಯಾರು, ಬ್ರಹ್ಮ ಅಂದ್ರೆ ಯಾರು, ಜಗತ್ತಂದ್ರೆ ಏನು ಅಂತ ವಿಚಾರ ಮಾಡೋದೇ ಅವನ ಕರ್ತವ್ಯ. ಈ ರೀತಿಯಾದ ಸಂಬಂಧದ ಯಾರಲ್ಲಿ? ಮುಮುಕ್ಷುವಿಗೂ ಮತ್ತು ವಿಚಾರಕ್ಕೂ. ಆಮೇಲೆ ಏನಪ್ಪಾ ಅಂತ ಕೇಳಿದ್ರೆ ಪ್ರಾಪ್ಯ ಪ್ರಾಪಕ ಭಾವ ಸಂಬಂಧ. ಪ್ರಾಪ್ಯ ಪ್ರಾಪಕ ಭಾವ ಸಂಬಂಧ. ಪ್ರಾಪಕ ಅಂದ್ರ ಪ್ರಾಪ್ತಿ ಮಾಡಿಕೊಳ್ಳೋ. ಪ್ರಾಪಕ ಅಂದ್ರೆ ಯಾರ್ರಿ? ಪ್ರಾಪ್ತಿ ಯಾವತ್ತನು ಮಾಡಿಕೊಳ್ಳುತ್ತಾನೆ ಅವನಿಗೆ ಪ್ರಾಪಕ ಅಂತಾರೆ. ಪ್ರಾಪ್ಯ ಅಂದ್ರ ಯಾವುದು ಪ್ರಾಪ್ತಿ ಆಗುತ್ತದೆ ಅದಕ್ಕೆ ಪ್ರಾಪ್ಯ ಅಂತಾರೆ. ಅಂದ್ರೆ ಮೋಕ್ಷ, ಅತ್ಯಂತ ದುಃಖದ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ಅದನೋ ಏನು ಮತ್ತೆ ಯಾವ್ದಾರು ಆ ಪ್ರಾಪ್ತಿಯಾದಂಥ ವಸ್ತುವಿಗೆ ಏನಂತಾರ? ಪ್ರಾಪ್ಯ ಅಂತ ಕರೀತಾರ. ಅದನ್ನು ಪ್ರಾಪ್ತಿ ಮಾಡ್ಕೊಳ್ಳೋವನಿಗೆ ಏನಂತ ಕರೀತಾರ? ಪ್ರಾಪಕ ಅಂತ ಕರೀತಾರ. ಇನ್ನೊಂದು ಸಂಬಂಧ ವಿಚಾರ ಸಾಗರದಾಗ ಟಿಪ್ಪಣದಲ್ಲಿ ಹೇಳ್ಯಾರ ಅಂತ ಹೇಳಿದ್ನಲ್ಲ, ಜ್ಞಾನಕ್ಕೂ ಮೋಕ್ಷಕ್ಕೂ ಎಂಥ ಸಂಬಂಧದ ಅಂತ ಕೇಳಿದ್ರೆ ಸಾಧನ ಸಾಧ್ಯ ಭಾವ ಸಂಬಂಧ. ಜ್ಞಾನ ಸಾಧನದ, ಆಮೇಲೆ ಮೋಕ್ಷ ಸಾಧ್ಯದ, ಅದಕ್ಕೆ ಸಾಧ್ಯ ಸಾಧನ ಭಾವ ಸಂಬಂಧ ಅಂತ ಹೀಗೆ ಹಲವಾರು ಹೇಳ್ಕೊಂಬಂದ್ರೆ ಇದ್ರಾಗ ಮುಖ್ಯವಾಗಿ ಒಂದು ಹೇಳ್ಕೊಂಬಂದ್ರು. ಇನ್ನು 3ನೇದ್ದು ಯಾವುದು ಅಂದ್ರೆ ಪ್ರಯೋಜನ. 3ನೇದ್ದು ಯಾವುದು? ಪ್ರಯೋಜನ.
ಪ್ರಯೋಜನ ಅಂದ್ರೆ ಯಾವುದು ಅಂದ್ರೆ ಅತ್ಯಂತ ದುಃಖದ ನಿವೃತ್ತಿ, ಪರಮಾನಂದ ಪ್ರಾಪ್ತಿನೇ ಪ್ರಯೋಜನವು, ಮತ್ಯಾವ್ದಾರು ಅದುವೇ ಪ್ರಯೋಜನದ. ಅದು ಕಾರಣದಿಂ ತನಗೆ ಆವುದು ಭವದುಃಖವನ್ನೇ ಕೆಡಿಸಿ ನಿತ್ಯ ಚಿದಾನಂದದ ಘನಪದಮಂ ಕಾಣಿಪುದು, ಅದುವೇ ಗುರುಮತವು ತಿಳಿಯಲು ಸುಶ್ರಾವ್ಯಂ. ಏನು ತಿಳ್ಕೊಳಕ್ ಅದೇ ಏನಪ್ಪಾ ಅಂತ ಕೇಳಿದ್ರೆ ಗ್ರಹಿಸಲಿಕ್ಕೆ ಯೋಗ್ಯವಾದದ್ದು ಅಂತ. ಏನು ಟೀಕಾ ನೋಡ್ರಿ ತಾತ್ಪರ್ಯದೊಳಗ, ರತ್ನ ಅಥವಾ ಅರಿವೆ ರಾಶಿಗಳ ಮಧ್ಯದಲ್ಲಿ ಗಿರಾಕಿಯು ಇದೇ ರತ್ನವನ್ನು ಇದೇ ಅರಿವೆಯನ್ನು ತೆಗೆದುಕೊಳ್ಳುತ್ತಾನೆಂದು ಹೇಗೆ ನಿಶ್ಚಯವಾಗಿ ಹೇಳಲಿಕ್ಕೆ ಬರುವುದಿಲ್ಲವೋ. ರತ್ನದ ವ್ಯಾಪಾರಿ ಹಲವಾರು ರತ್ನಗಳನ್ನು ಮುಂದಿಟ್ಟಾನ. ಅರಿವೆ ಅಂಗಡಿಯನ್ನು ವ್ಯಾಪಾರಿ ಏನು ಮಾಡಿದನಪ್ಪ ಅಂತ ಕೇರೆ, ಅವ್ ಹೊಳ್ಳಿ ನೋಡಾಕ ಬೇಸರ ಆಗಿರ್ತದ. ಅವ ಏನಪ್ಪಾ ಅಂತ ಕೇಳಿದ್ದಾರೆ, ಮಡಿಚಿಡಾಕ ತೆಗೆದೋಗ್ಯಾಕ ಬೇಸರ ಮಾಡ್ಕೊಂಡಿರ್ತಿಲ್ಲ. ಯಾರ್ರಿ? ಬಟ್ಟಿ ಅಂಗಡಿ ಅವ ಒಂದ ಒಗದಿರ್ತಾನ. ನಾನು ಮೊದಲೊಂದು ತೋರಿಸ್ತಾನ, ಇದೇ ಬೇಸ್ಕಾಂತ ತನ್ನ ಹೊಡೆದು ಮತ್ತೊಂದು ಹೋಗಿತ್ತಾನ. ಅದನ್ನ ನೋಡ್ಕೊಡ್ದು ಮತ್ತೊಂದು, ಹೀಗೆ ಒಂದು ಅರಿವಿ ಏನಾದ್ರೂ ಒಂದು ತಗೊಳಕ್ ಹೋದಾಗ ಒಂದು 100 ಕ್ವಾಲಿಟಿ ಅವನು ತೆಗೆದು ಹೋಗಿತ್ತಾ ಇದ್ದಾನೆ. ಆ ಸಮಯದೊಳಗ ನಿರ್ಧಾರ ಮಾಡೋದಿಲ್ಲ ಅಂತ ಕೇಳಿದ್ರೆ ಇದನ್ನೇ ತಗೋಬೇಕು ಅಂತ ನಿರ್ಧಾರಕ್ಕೆ ಹೆಂಗೆ ಬರ್ತಾ ಇದ್ದಾನ. ಹಾಗೆ ಇಲ್ಲಿಯೂ ಕೂಡ ಏನದಪ್ಪ ಅಂತ ಕೇಳಿದ್ದಾದ್ರೆ ತೆಗೆದುಕೊಳ್ಳೋದು ಹೇಗೆ ನಿಶ್ಚಯವಾಗಿ ಹೇಳಲಿಕ್ಕೆ ಬಲ್ಲ. ಇದು ಅಷ್ಟು ಒಗದಾನ. ಆ ಅರಿವಿ ಅಂಗಡಿ ಅವಾಗ ಇದನ್ನ ತಗೊಂತಾನೆ ಅಂತ ಮಾಹಿತಿ ಇದಾನ ಅವನಿಗೆ ಇಲ್ಲ. ಇವು ತಗೊಂಡ ಮೇಲೆ ಇದನ್ನ ತಗೊಂಡಾನ ಅನ್ನೋದು ಅವನಿಗೆ ಖಾತ್ರಿ ಆಗತ್ತೆ. ಹಾಗೆ ಅನೇಕ ಅದ್ವೈತ ಗ್ರಂಥಗಳ ಮಧ್ಯ ನಿಮ್ಮಿಂದ ವಿರಚಿತವಾದ ಈ ಪರಮಾರ್ಥ ಗೀತೆಯನ್ನು ಅಧಿಕಾರಿಯು ತಕ್ಕೊಳ್ಳುತ್ತಾನೆಂದು ನಿಶ್ಚಯವಾಗಿ ಹೇಳಲಿಕ್ಕೆ ಬರುವುದಿಲ್ಲ. ಯಾರಾದ್ರೂ ಹಿಂಗ ಅನ್ಬಹುದು. ಅನೇಕ ಅದ್ವೈತವನ್ನು ಪ್ರತಿಪಾದನೆ ಮಾಡೋ ಗ್ರಂಥ 1, 2 ಅದಾವ್ರಿ. ಸಾವಿರಾರು ಜನ ಮಹಾತ್ಮರು ಸಾವಿರಾರು ರೀತಿಯಾಗಿ ಉಪದೇಶ ಮಾಡಿದಾರ. ಉಪದೇಶ ಮಾಡೋ ರೀತಿ ಬೇರೆ ಇದ್ರು ಕೂಡ ತತ್ವ ಏನದ ಅಂತ ಕೇಳಿದ್ರೆ ಒಂದೇ ಅದ. ಆ ಸಮಯದೊಳಗ ಈಗ ನೀವು ಈ ಪರಮಾರ್ಥ ಗೀತೆಯನ್ನು ಕೇಳಿ ಸುಖದಿಂದ ಇರ್ತಿ ಅಂತ ಹೇಳಕ್ ಹೊಂಟಿರಲ್ಲ, ಇದನ್ನ ಗ್ರಹಣ ಮಾಡ್ತಾನಂತ ಯಾವ ಅಭಿಪ್ರಾಯ ಮೇಲೆ ಹೇಳ್ತೀರಿ ನೀವು? ಮುಮುಕ್ಷುಗಳಾದವರು ಇದೇ ತಗೊಂತಾನೆ, ಇದೇ ಗ್ರಂಥನ ಓದ್ತಾನಂತ ಯಾವ ಭರವಸೆ ಮೇಲಿಂದ ಹೇಳ್ತೀರಿ ಅಂತ ಯಾರಾದ್ರೂ ಅನ್ಬಹುದು. ಹೇಳಲಿಕ್ಕೆ ಬರುವುದಿಲ್ಲ. ಆದ್ದರಿಂದ ನೀವು ಮಾಡಿದ ಈ ಗ್ರಂಥವು ವ್ಯರ್ಥವಾಗಿರುತ್ತದೆ ಎಂದು ಯಾರಾದರೂ ಶಂಕಾ ಮಾಡಿದರೆ, ಯಾರು ಮಾಡೋದಲ್ಲ ಒಣ್ಣೆ ಮಾತ, ಅಕಸ್ಮಾತ್ ಯಾರಾದರೂ ಹಿಂಗ ಸಂಶಯ ತಾಳಿದ್ದಾದರೆ ಇದಕ್ಕೆ ಉತ್ತರವನ್ನು ಹೇಳುತ್ತಾರೆ. ಏನೆಂದರೆ, ಸರ್ವರು ನಮ್ಮ ಗ್ರಂಥವನ್ನೇ ಗ್ರಹಣ ಮಾಡಿರಿ. ಪೂರ್ವ ಮೀಮಾಂಸಾ, ನ್ಯಾಯ, ವೈಶೇಷಿಕ, ಸಾಂಖ್ಯ, ಪಾತಂಜಲಿ, ಶೈವ, ವೈಷ್ಣವ ಮೊದಲಾದ ಮತಗಳ ಗ್ರಂಥವನ್ನು ನೋಡಬೇಡಿರಿ ಎಂದು ನಾವು ಹೇಳುವುದಿಲ್ಲ. ನೋಡಪ್ಪ ಎಲ್ಲಾರು ಇದನ್ನ ಗ್ರಹಣ ಮಾಡ್ರಿ, ಅವನ್ನೆಲ್ಲ ಓದ್ಬೇಡ್ರಿ ಅಂತ ನಾವು ಹೇಳಕ್ಕೇನು ಹೊಂಟಿಲ್ಲ ಏನ್ರಿ. ಆದ್ರೆ ಈ ಮತ್ತೇನೆಂದರೆ, ಯಾವ ಗ್ರಂಥವು ಗುರುಮುಖದಿಂದ ಶ್ರವಣ ಮಾಡುತ್ತಿರಲಿಕ್ಕೆ ಇಷ್ಟೆಲ್ಲ ಗ್ರಂಥಗಳದಾವಲ್ಲ, ಯಾವ ಗ್ರಂಥವನ್ನು ಕುರಿತು ಗುರುಮುಖಾಂತರ ಶ್ರವಣ ಮಾಡುವ ಸಮಯದಲ್ಲಿ ಅತ್ಯಂತ ದುಃಖ ನಿವೃತ್ತಿ ಪೂರ್ವಕ ಪರಮಾನಂದ ಪ್ರಾಪ್ತಿಯನ್ನು ಉಂಟು ಮಾಡಿ ಕೊಡುವುದೋ ಅದೇ ಗ್ರಂಥವನ್ನು ಗ್ರಹಣ ಮಾಡಿರಿ. ನಾವು ಹೇಳೋ ಅಭಿಪ್ರಾಯ ಏನದ, ನೀವು ಗುರುಮುಖಾಂತರ ಗ್ರಂಥ ಶ್ರವಣವನ್ನು ಮಾಡಿ ಧನ್ಯರಾಗಬೇಕಾದದ್ದು ನಿಮ್ಮ ಕರ್ತವ್ಯದ. ಈಗ ಯಾವ ಗ್ರಂಥವನ್ನ ಗುರುಮುಖಾಂತರ ಕೇಳುವುದರಿಂದ ನೀವು ಧನ್ಯರಕ್ಕಿರಿ, ಆ ಗ್ರಂಥವನ್ನು ಓದ್ರಿ ಅಂತ ನಮ್ಮ ಅಭಿಪ್ರಾಯ ವಿನಃ ಅವ್ರ ಗ್ರಂಥ ಓದ್ಬೇಡ್ರಿ ಇವ್ರ ಗ್ರಂಥ ಓದ್ಬೇಡ್ರಿ ಅಂತ ಹೇಳುವ ಅಭಿಪ್ರಾಯ ನಮ್ಮದು ಇಲ್ಲ. ಬರ್ದಾರ, ರಗಡ ಮಂದಿ ಬರ್ದಾರ. ನ್ಯಾಯ, ವೈಶೇಷಕ ಮೊದಲು ಮಾಡ್ಕೊಂಡು ಅನೇಕ ಗ್ರಂಥಗಳದಾವು. ಆದ್ರೆ ಅವು ಯೋಗ್ಯ ಅಲ್ಲ ಇದನ್ನ ಓದಂತ ನಾನು ನಿಮ್ಗೆ ಹೇಳೋದಿಲ್ಲ. ಆದ್ರೆ ಓದಿದ್ರೆ ಏನಾಗಬೇಕು ಅಂದ್ರೆ ಅತ್ಯಂತ ದುಃಖದ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಆಗಬೇಕು. ಅಂತ ಗ್ರಂಥ ಓದ್ರಿ ಅಂತ ನಮ್ಮ ಅಭಿಪ್ರಾಯ. ಅಂದ ಈ ಪ್ರಯೋಜನವುಳ್ಳ ಗ್ರಂಥವೇ ಅನಾದಿ ಸಾಂಪ್ರದಾಯ ಗುರು ಪರಂಪರೆಗೆ ಸಮ್ಮತವಾದದ್ದು. ಈ ಗ್ರಂಥ ಅಂದ್ರೆ ಇಂಥ ಪ್ರಯೋಜನವುಳ್ಳ ಗ್ರಂಥ. ಎಂಥ ಪ್ರಯೋಜನ? ಅತ್ಯಂತ ದುಃಖದ ನಿವೃತ್ತಿ ಪರಮಾನಂದ ಪ್ರಾಪ್ತಿ ರೂಪ ಏನ ಗ್ರಂಥದ, ಆ ಗ್ರಂಥವೇ ಏನದಪ್ಪ ಅಂತ ಕೇಳಿದ್ರೆ ಅನಾದಿ ಸಾಂಪ್ರದಾಯ ಗುರು ಪರಂಪರೆಗೆ ಸಮ್ಮತವಾದದ್ದು. ಅನಾದಿ ಸಂಪ್ರದಾಯ, ಈಗ ನಡು ಬಂದ ಸಂಪ್ರದಾಯ ಅಲ್ಲ. ನಡು ಬಂದ ಸಂಪ್ರದಾಯ ಎಲ್ಲ ಏನಪ್ಪಾ ಅಂದ್ರೆ ಜಗಳಕ್ಕೆ ಕಾರಣದ ಹೊರತಾಗಿ ಸುಖಕ್ಕೆ ಕಾರಣ ಇಲ್ಲ. ನಡು ಬಂದ ಸಂಪ್ರದಾಯಗಳವ್ರಿ ಅನೇಕ ಸಂಪ್ರದಾಯ, 1, 2 ರೀ, ಸಾವಿರಾರು ಸಂಪ್ರದಾಯ. ಯಾರು ಸಂಪ್ರದಾಯ ಅವ್ರಿ? ಅವ್ರು ಇಂಥವ್ರು. ನೀವ್ ಯಾರ್ರಿ? ನಾವು ಇಂಥವ್ರು. ಇವೆಲ್ಲ ನಡು ಬಂದ ಸಂಪ್ರದಾಯವು, ಅನಾದಿ ಅಲ್ಲಿವು. ಮೊನ್ನೆ ಹೇಳಿದೆ ಸಂಪ್ರದಾಯ ಪದಕ್ಕೆ ಅರ್ಥವನ್ನು. ವೇದ ಬೋಧಿತವಾಗಿರಬೇಕು, ಅನಾದಿಯಾಗಿರಬೇಕು, ಈಶ್ವರ ಅಂಗೀಕಾರ ಮಾಡಿರಬೇಕು, ಅದರಿಂದ ಫಲ ಆಗಿರಬೇಕು. ಅದರಿಂದ ಏನಾಗಿರ್ಬೇಕ್ರಿ?
ಫಲ ಆಗಿರಬೇಕು. ಅದಕ್ಕೆ ಸಂಪ್ರದಾಯ ಅಂತಾರೆ. ಈ ಅನಾದಿ ಗುರು ಪರಂಪರಾಯ ಸಂಪ್ರದಾಯದನೋ ಏನು ಹೀಗೆ ಬಂದು ಗುರು ಪರಂಪರೆಗೂ ಏನು ಆ ಮೂಲ ದಕ್ಷಿಣಾಮೂರ್ತಿಯನ್ನು ಹಿಡಿದುಕೊಂಡು, ಮೂಲ ಗುರು ಯಾರು ಅಂತ ಕೇಳಿದ್ರೆ ದಕ್ಷಿಣಾಮೂರ್ತಿ. ದಕ್ಷಿಣಾಮೂರ್ತಿಯನ್ನೇ ಹಿಡಿದುಕೊಂಡು ಈ ಸದ್ಯತ್ಕಾಲದಲ್ಲಿರುವಂಥ ಅದ್ವೈತ ತತ್ವವನ್ನು ತಿಳಿದಿರ್ತಕ್ಕಂಥ ಮಹಾತ್ಮರೇನಾದ್ರೆ ಇಲ್ಲಿಯ ಪರ್ಯಂತರವಾಗಿ ಈ ಅನಾದಿ ಸಂಪ್ರದಾಯದನೋ ಏನು ಈಗ ಬಂದಿದ್ದು ಅನಾದಿ ಸಂಪ್ರದಾಯದ ಅಂದರೆ ಅನಾದಿ ಅಂದರೆ ಮೊದಲೇ ಇದ್ದದ್ದು. ಆಮೇಲೆ ಏನಪ್ಪಾ ಅಂತ ಕೇಳಿದ್ದಾದರೆ ಈಶ್ವರ ಅಂಗೀಕಾರ ಮಾಡಿದ್ದು. ಈ ತತ್ವವನ್ನು ಈಶ್ವರ ಅಂಗೀಕಾರ ಮಾಡ್ಯಾನೋ ಇಲ್ಲೋ ಅಂತ ಕೇಳಿದ್ರೆ ಮಾಡಿದ್ದದ. ಆಮೇಲೆ ಏನಪ್ಪಾ ಅಂತ ಕೇಳಿದ್ದಾದರೆ ವೇದ ಬೋಧಿತದನೋ ಏನು ವೇದ ಬೋಧಿತಲ್ಲವೋ ವೇದ ಬೋಧಿತದ. ಅತ್ಯಂತ ದುಃಖದ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಫಲ ಆಗ್ತದೋ ಏನಾಗುವುದಿಲ್ಲೋ ಫಲ ಆಗ್ತಾ ಇದೆ. ಇದಕ್ಕೆ ಏನಂತ ಕರೀತಾರ? ನಿಜವಾದ ಸಂಪ್ರದಾಯ ಅಂತಾರ ಅಥವಾ ಸಾಂಪ್ರದಾಯ ಅಂತ ಕರಿತಾ ಇದಾರೆ. ಅನಾದಿ ಸಾಂಪ್ರದಾಯ ಗುರು ಪರಂಪರೆಗೆ ಸಮ್ಮತವಾದದ್ದು ಯಾವುದು? ಅತ್ಯಂತ ದುಃಖದ ನಿವೃತ್ತಿ ಪರಮಾನಂದ ಪ್ರಾಪ್ತಿ ರೂಪ ಪ್ರಯೋಜನ ಈ ಅನಾದಿ ಸಾಂಪ್ರದಾಯಯುಕ್ತವಾದಂಥ ಗುರು ಪರಂಪರೆಗೆ ಸಮ್ಮತವಾದದ್ದು. ಏನು ಈಗೇನಾರು ಸಮ್ಮತವಾದದ್ದು? ಇದು ಈ ಪ್ರಯೋಜನ ಮೊದಲಿನಿಂದ ಇದ್ದದ್ದು ಇದು ಏನ್ರಿ. ಆದ್ದರಿಂದ ಸಕಲ ಮುಮುಕ್ಷುಗಳಿಂದ ಇಂಥ ಗ್ರಂಥವೇ ಶ್ರವಣ ಮಾಡಲಿಕ್ಕೆ ಯೋಗ್ಯವಿರುತ್ತದೆ. ಇಂಥ ಪ್ರಯೋಜನ ಏನದ? ಅನಾದಿ ಸಂಪ್ರದಾಯ ಗುರು ಪರಂಪರೆ ಒಪ್ಪಲ್ಪಟ್ಟಂತ ಈ ಪ್ರಯೋಜನ ಏನದ? ಈ ಪ್ರಯೋಜನವನ್ನ ಪ್ರತಿಪಾದನೆ ಮಾಡುವಂತ ಯಾವ ಗ್ರಂಥದ ಆ ಗ್ರಂಥವೇ ಶ್ರವಣ ಮಾಡಲಿಕ್ಕೆ ಯೋಗ್ಯ ಅಂತ ನಿಯಮದ. ಯಾರಿಗೆ? ಮುಮುಕ್ಷುಗಳಾದವರಿಗೆ. ಬೇರೆ ಗ್ರಂಥವನ್ನು ನೋಡಬೇಡಿರಿ ಸ್ಪಷ್ಟ ಹೇಳ್ತಾ ಇದ್ದಾರೆ. ಉಳಿದ ಈ ಪ್ರಯೋಜನ ಇಲ್ಲದೆ ಹೋಗಿತ್ತು ಅಂದ್ರೆ ಆ ಗ್ರಂಥಗಳನ್ನ ಏನ್ ಮಾಡಬೇಡ್ರಿ ಅಂತ ಕೇರೆ ನೋಡಬೇಡ್ರಿ. ಇದನ್ನ ನೋಡ್ರಿ ಅಂತ ಅಭಿಪ್ರಾಯ ಅಲ್ಲ, ಇದು ಇರಬೇಕು. ಏನ್ರಿ? ಅನಾದಿ ಸಂಪ್ರದಾಯ ಗುರು ಪರಂಪರೆ ಒಪ್ಪಲ್ಪಟ್ಟಂತ ಅತ್ಯಂತ ದುಃಖದ ನಿವೃತ್ತಿ ಪರಮಾನಂದ ಪ್ರಾಪ್ತಿ ರೂಪ ಪ್ರಯೋಜನ ಅದರಿಂದ ಹಾಕಿರ್ಬೇಕು. ಅದ್ರಾಗ ಸಂಶಯ ಇಲ್ಲ, ಅದನ್ನ ಒಪ್ಪ್ರಿ. ಇದ ಗ್ರಂಥ ಅಂತಲ್ಲ, ಅದನ್ನ ಒಪ್ಪ್ರಿ. ಇನ್ನುಳಿದ ಗ್ರಂಥಗಳಲ್ಲಿ ಅದು ಇರಲಿಲ್ಲ ಅಂದ್ರೆ ಅವಶ್ಯವಾಗಿ ಏನ್ ಮಾಡ್ಬೇಡ್ರಿ ಅಂತ ಕೇಳಿದ್ರೆ ಒಪ್ಪಬೇಡರಿ, ಅವುಗಳಿಗೆ ಮೊರೆ ಹೋಗಬೇಡ್ರಿ ಅಂತ. ಆದರೆ ಉಕ್ತ ಪ್ರಯೋಜನವುಳ್ಳದ್ದು ಸಾಂಪ್ರದಾಯ ಸಿದ್ಧವಾದದ್ದು ನಿಮ್ಮ ಅಧಿಕಾರಕ್ಕೆ ಅನುಗುಣವಾದದ್ದು ನಮ್ಮಿಂದ ವಿರಚಿತವಾದ ಈ ಪರಮಾರ್ಥ ಗೀತೆ ಇರುತ್ತದೆ. ಈ ಪರಮಾರ್ಥ ಗೀತೆ ನಾವು ಮೇಲೆ ಹೇಳಿದಂತೆ ಈ ಗ್ರಂಥ ಯೋಗ್ಯದ. ಯಾರಿಗೆಪ್ಪ ಅಂತ ಕೇಳಿದ್ರೆ ಉಕ್ತ ಪ್ರಯೋಜನವುಳ್ಳದ್ದು. ಉಕ್ತ ಅಂದ್ರೆ ಹೇಳಲ್ಪಟ್ಟಂತ, ಹೇಳಲ್ಪಟ್ಟಂದ್ರೆ ಮೇಲೆ ಪ್ರತಿಪಾದನೆ ಮಾಡಲ್ಪಟ್ಟಂತ. ಯಾವುದು ಅಂದ್ರೆ ಅತ್ಯಂತ ದುಃಖದ ನಿವೃತ್ತಿ ಪರಮಾನಂದ ಪ್ರಾಪ್ತಿ. ಈ ಪ್ರಯೋಜನ ಉಳ್ಳದು ಸಾಂಪ್ರದಾಯ ಸಿದ್ಧವಾದದ್ದು. ಈ ಪರಮಾರ್ಥಗೀತೆ ಏನದ? ಈಗ ಸಿದ್ಧ ಆದದ್ದಲ್ಲದು, ಸಾಂಪ್ರದಾಯ ಸಿದ್ಧವಾದದ್ದದ. ಮತ್ತ ನಿಮ್ಮ ಅಧಿಕಾರಕ್ಕೆ ಅನುಗುಣವಾದದ್ದದ. ನಿಮ್ಮ ಅಧಿಕಾರಕ್ಕಂದ್ರೆ ಸಂಸ್ಕೃತರ ಬರುವುದಿಲ್ಲ, ಸಂಸ್ಕೃತ ಜ್ಞಾನರ ಇಲ್ಲ, ಬೇಡ ಇನ್ಯಾವುದೇ ಬೇರೆ ಭಾಷೆಗಳು ಬರುವುದಿಲ್ಲ. ಆದರೆ ಆ ಸಂಸ್ಕೃತ ಗ್ರಂಥಗಳು ಇನ್ನುಳಿದ ಭಾಷೆಗಳು ಈ ಪ್ರಯೋಜನ ರೂಪ ಒಂದು ತತ್ವವನ್ನು ತಿಳಿಸ್ತಾ ಇದ್ರು ಕೂಡ ನಮಗದು ತಿಳಿಯುವುದಿಲ್ಲ. ಯಾಕೆ? ಓದಾಕ ಬರುವುದಿಲ್ಲ. ಅವುಗಳನ್ನ ಏನಪ್ಪಾ ಅಂದ್ರೆ ತಿಳಿಯುವಿಕೆ ನಮಗಿಲ್ಲ. ಇಲ್ಲ ಅಂದಮೇಲೆ ಅಲ್ಲಿ ಪ್ರಯೋಜನ ಐತೆ ಅಂದ್ರು ಅದರಿಂದ ನಮಗೇನಾರು ಪ್ರಯೋಜನ ಆಕತ್ತೇನೋ? ಇಲ್ಲ. ಆದ್ರೆ ನಮಗರ ಪ್ರಯೋಜನ ಬೇಕಾಗ್ಯದ. ನಮಗೇನ್ ಬೇಕಾಗ್ಯದ್ರಿ? ಅತ್ಯಂತ ದುಃಖದ ನಿವೃತ್ತಿ ಪರಮಾನಂದ ಪ್ರಾಪ್ತಿ ರೂಪ ಆಸೆ ಐತೆ ಇಲ್ಲೋ? ಮುಕ್ತರಾಗಬೇಕೆಂಬ ತೀವ್ರ ಬಯಕೆರ ಐತಿ. ಆ ಗ್ರಂಥಗಳರ ತಿಳಿಯುವುದಿಲ್ಲ. ಮತ್ತೇನು ಮಾಡ್ಬೇಕ್ರಿ ನಾವು ಅಂದ್ರೆ ಅಂಥವ್ರಿಗೆ ಏನದಪ್ಪ ಅಂತ ಕೇಳಿದ್ರೆ ಈ ಗ್ರಂಥ ಅಧಿಕಾರಕ್ಕೆ ಅನುಗುಣವಾದದ್ದು. ಆ ಸಂಸ್ಕೃತ ಭಾಷಾದಿಗಳಲ್ಲಿ ತಿಳಿಯಲಾರದೆ ಇರುವಂತ ಅಧಿಕಾರಿಗಳಿಗೆ ಅನುಕೂಲವಾದದ್ದು ಯಾವುದು ಅಂತ ಕೇಳಿದ್ರೆ ಪರಮಾರ್ಥ ಗೀತೆ, ನಮ್ಮಿಂದ ವಿರಚಿತವಾದ ಪರಮಾರ್ಥ ಗೀತೆ ಇರುತ್ತದೆ. ಅದಕ್ಕೆ ಅಂಥವ್ರಿಗೆ ಏನಪ್ಪಾ ಅಂತ ಕೇಳಿ ಅದ ಸಂಸ್ಕೃತ ಬಲ್ಲವ್ರು ಅವನು ಓದಿ ಅವ್ರ ಮುಕ್ತರಾಕಾರ, ಅವರಿಗಾಗಿ ಇದು ಗ್ರಂಥ ಯೋಗ್ಯ ಅಂತ ನಾವು ಹೇಳಕೊಂಟಿಲ್ಲ. ಅದು ತಿಳಿಲಾರ್ದವ್ರಿಗೆ ಏನದಪ್ಪ ಅಂದ್ರೆ ಇದು ಯೋಗ್ಯದ ಅಂತ ತಿಳ್ಕೊಂಡು ಇದು ಗ್ರಹಣ ಮಾಡ್ರಿ ಅಂತ. ಇದನ್ನೇ ಮೋಕ್ಷಾಪೇಕ್ಷೆಗಳು ಗ್ರಹಣ ಮಾಡಬೇಕೇ ಹೊರತು ಈ ಗ್ರಂಥವನ್ನ ಆ ಅಧಿಕಾರ ಇಲ್ಲದವ್ರಿಗೆ ಇದನ್ನು ತಿಳ್ಕೊಳಕ್ ಅಧಿಕಾರ ಉಳ್ಳವರು ಇದನ್ನ ಗ್ರಹಣ ಮಾಡಬೇಕ ಹೊರತು ಅನ್ಯ ಗ್ರಂಥಗಳನ್ನು ನೋಡಬಾರದೆಂಬುದೇ ಗ್ರಂಥಕರ್ತರಾದ ನಿಜಗುಣರ ಅಭಿಪ್ರಾಯವಿರುತ್ತದೆ. ಅನ್ಯ ಗ್ರಂಥಕರ್ತರೇ ಅಂದ್ರೆ ಬರೋದ್ರು ನೋಡ್ರಿ ಯಾವ್ಯಾವು ಅಂತ ಕೇಳಿದ್ರೆ ಪೂರ್ವಮೀಮಾಂಸಾ, ನ್ಯಾಯ, ವೈಶೇಷಿಕ, ಸಾಂಖ್ಯ, ಪತಂಜಲಿ, ಶೈವ, ವೈಷ್ಣವ,
ಮೊದಲಾದ ಮತ ಗ್ರಂಥಗಳು ನೋಡಬೇಡಿರಿ ಎಂದು ನಾವು ಹೇಳುವುದಿಲ್ಲ, ಆದ್ರೆ ಈಗ ನೋಡಬೇಡ್ರಿ ಅಂತ ಹೇಳ್ತಾ ಇದ್ದಾರೆ. ಕಾರಣ ಏನು ಅಂತ ಕೇಳಿದರೆ ಈ ಪ್ರಯೋಜನ ಅಲ್ಲಿಲ್ಲ, ಅವುಗಳಲ್ಲೇನಿಲ್ರಿ ಈ ಪ್ರಯೋಜನ ಇಲ್ಲ. ಅದಕ್ಕಾಗಿ ಉತ್ತರ ಮೀಮಾಂಸಾ ಶಾಸ್ತ್ರಕ್ಕೆ ಮಹತ್ವ ಕೊಟ್ಟದ್ದು. ನ್ಯಾಯಶಾಸ್ತ್ರರಾದರೂ ಭೇದವಾದಿಗಳೇ, ವೈಶೇಷಿಕ ಶಾಸ್ತ್ರಕ್ಕಂತರೂ ಭೇದವಾದಿಗಳೇ, ಸಾಂಖ್ಯರಾದರೂ ಕೂಡ ಭೇದವಾದಿಗಳೇ, ಪತಂಜಲಿ ಆದರೂ ಕೂಡ ಭೇದವಾದಿಯೇ, ಪೂರ್ವ ಮೀಮಾಂಸಕರಾದರೂ ಕೂಡ ಭೇದವಾದಿಯೇ. ಪೂರ್ವ ಮೀಮಾಂಸಕರು ಈ ಪ್ರಯೋಜನವುಳ್ಳಂತ ಮೋಕ್ಷ ಒಪ್ಪುವುದಿಲ್ಲ, ಅಂದ್ರೆ ಅತ್ಯಂತ ದುಃಖದ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಮೋಕ್ಷ ಅಂತೂ ಒಪ್ಪುವುದಿಲ್ಲ. ಯಜ್ಞಾದಿಗಳನ್ನ ಮಾಡಿ ಸ್ವರ್ಗಾದಿಗಳ ಪ್ರಾಪ್ತಿ ಮಾಡಿಕೊಳ್ಳೋದರಲ್ಲಿ 4 ಮುಕ್ತಿಯನ್ನು ಹೇಳ್ತಾರವ್ರು. ಯಾರು? ಪೂರ್ವ ಮೀಮಾಂಸಕರು. ಯಾವ್ಯಾವ ಅಂದ್ರೆ ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ, ಸಾಯುಜ್ಯ ಅಂತ ತಿಳ್ಕೊಂಡು. ಇವು ನಿಜವಾದ ಮುಕ್ತಿಗಳನ್ನು ಅಂತ ಕೇಳಿ ಇವು ಕೂಡ ಅಲ್ಲ. ಕ್ಷೀಣೆ ಪುಣ್ಯ ಮರ್ತ್ಯ ಲೋಕೆ ವಿಶಂತಿ. ಪುಣ್ಯ ಇರುತ್ತಾನ ಆ ಲೋಕ ಪ್ರಾಪ್ತಿ ಆಗ್ಬಹುದು, ಅದಕ್ಕಿಂತ ಹೆಚ್ಚಿನ ಪುಣ್ಯ ಇತ್ತು ಅಂದ್ರೆ ಆ ಪರಮಾತ್ಮನ ಸಮೀಪ ಇರಬಹುದು. ಅದಕ್ಕಿಂತ ಹೆಚ್ಚಿಂದಿತ್ತಂದ್ರೆ ಅವನಂತೆ ಸ್ವರೂಪ ಉಳ್ಳವನಾಗಿರ್ಬಹುದು. ಅವನಿಗೆ ಅದಕ್ಕಿಂತಲೂ ಹೆಚ್ಚು ಪುಣ್ಯ ಇತ್ತಂದ್ರೆ ಒಂದೇ ಇರೋದಿಲ್ಲ, ಎಲ್ಲ ಇವನಿಗಿರ್ತಾ ಇದೆ. ಪರಮಾತ್ಮನಿಗೆ ಅನುಕೂಲವಾದ ಏನದ ಎಲ್ಲ ಪರಮಾತ್ಮನ ಅಧಿಕಾರ ಅದ. ಆ ಅಧಿಕಾರಕ್ಕೆ ಅನುಗುಣವಾಗಿ ಒಂದು ಕೊರತಿರ್ತದೆ, ಎಲ್ಲ ಇವನಿಗೂ ಪ್ರಾಪ್ತಿಯಾಗಿರ್ತಾವ. ಎಲ್ಲಿತನ ಒಂದು ಕೊರತೆ ಅಂದ್ರೆ ಪಾರ್ವತಿ ಒಬ್ಬೇ ಇರುವುದಿಲ್ಲ ಈಕೆ ಇವಂಗ. ಯಾರಿಗ್ರಿ? ಯಜ್ಞ ಯಾಗಾದಿಗಳನ್ನ ಮಾಡಿ ಪುಣ್ಯ ಪಡ್ಕೊಂಡು ಸ್ವರ್ಗಕ್ಕೆ ಹೋಗಿರ್ತಾನ, ಅಥವಾ ವೈಕುಂಠರನ್ರಿ ಕೈಲಾಸಕರನ್ರಿ ಹೋಗಿರ್ತಾನಲ್ಲ, ಇವನಿಗೆ ಕೊರತೆ ಏನು ಉಳಿದ್ರ ಸಾಯುಜ್ಯ ಪದಿ ಪಡೆದ್ರೂ ಕೂಡ ಭಕ್ತ ಒಂದೇನಿರುದಿಲ್ಲ ಅಂತ ಕೇಳಿ ಪಾರ್ವತಿ ಬಿಟ್ಟು ಎಲ್ಲ ಇರ್ತಾ ಇದೆ. ಎಲ್ಲಿತನ? ಪುಣ್ಯ ತೀರುತನ. ಪುಣ್ಯ ತೀರ್ತು ಅಂದ್ರೆ ಸರಳ ಎಲ್ಲಿಗೆ ಬರಬೇಕಪ್ಪ ಅಂತ ಕೇಳಿದ್ರೆ ಈ ಮರ್ತಕ್ಕೆನ ಬರ್ಬೇಕ, ಹೊರತಾಗಿ ಮನುಷ್ಯನಾಗೆ ಬರ್ತಾನಂತ ನೇಮಿಲ್ಲ. ಮತ್ತದು ಏನಾಗಿ ಬರ್ತೇವೆ ಹೇಳಕ್ಕಾಗೋದಿಲ್ಲ. ಅದಕ್ಕೆ ಇವೆಲ್ಲ ಗ್ರಂಥಗಳು ಭೇದೋಪದೇಶ ಮಾಡುವುದರಿಂದ ಅತ್ಯಂತ ದುಃಖದ ನಿವೃತ್ತಿ ಪರಮಾನಂದ ಪ್ರಾಪ್ತಿ ರೂಪ ಪ್ರಯೋಜನ ರಹಿತವಾಗಿರುವುದರಿಂದ ಏನ್ ಮಾಡಬೇಡ್ರಿ ಅಂತ ಕೇಳಿದ್ರೆ ನೋಡಬಾರದೆಂಬುದೇ ಈ ಗ್ರಂಥಕರ್ತರಾದ ನಿಜಗುಣರ ಅಭಿಪ್ರಾಯವಿರುತ್ತದೆ. ಹೇಗೆಂದರೆ ಅದಕ್ಕೊಂದು ಉದಾಹರಣೆ ಕೊಟ್ಟು ಹೇಳ್ತಾರ ಅವರು. ಒಬ್ಬ ಗೃಹಸ್ಥನು ಸಂಸಾರದಲ್ಲಿ ಬಹಳ ಸಂಕಟಪಟ್ಟು ದುಃಖವನ್ನು ಸಹಿಸಲಾರದೆ ಜ್ಯೋತಿಷ್ಯವನ್ನು ಹೇಳುವ ಒಬ್ಬ ಬ್ರಾಹ್ಮಣನ ಬಳಿಗೆ ಹೋಗಿ, ಹೇ ಸ್ವಾಮಿ, ಸಂಸಾರದಲ್ಲಿ ನನಗೆ ಮೇಲಿಂದ ಮೇಲೆ ತೊಂದರೆಗಳು ಬರುತ್ತವೆ, ಇವು ಏನು ಕಾರಣ ಬರುತ್ತವೆ? ಸಂಸಾರದಲ್ಲಿ ಅನೇಕ ದುಃಖ. ಸಂಸಾರ ಅಂದ್ರೆ ಎದಕ್ಕಂದಾರೆ? ಸಂಸಾರ ಅಂದ್ರೆ ಎದಕ್ಕಂದಾರು? ಲಕ್ಷಣ ಹೇಳ್ಬೇಡ್ರಿ, ಈಗ ಮಾಮೂಲಿ ಅರ್ಥ ಹೇಳ್ಬೇಕು. ಸಂಸಾರ ಅಂದ್ರೆ ಎದಕ್ಕಂದಾರೆ? ದುಃಖಕ್ಕನ ಸಂಸಾರ ಅಂದಾರ. ಎಷ್ಟು ಅದಾವು ಅಂತ ಕೇಳಿದ್ರೆ ಎಷ್ಟು ಅದಾವ್ರಿ? ಲೆಕ್ಕನ ಇಲ್ಲ ಅದಕ್ಕೆ. ಹವನಿಸಬಾರದ ಹಲವು ದುಃಖಗಳು. ಈ ಸಂಸಾರ ಎದರಿಂದ ಕುಡ್ಕೊಂಡ್ರ ಹವನಿಸಬಾರದ ಹಲವು ದುಃಖಗಳನ್ನು ಯಾವಾಗಾರು ಒಂದಲ್ಲ ಅನವರತ ಅನುಭವಿಸುವ ನಿನಗೆ ಮುಂದಿಂದಿರಲಿ. ಅಂದ್ರೆ ಇಷ್ಟೆಲ್ಲ ದುಃಖಗಳಿಂದ ಯುಕ್ತವಾದದ್ದಕ್ಕೆ ಏನಂತ ಕರೀತಾರ? ಸಂಸಾರ ಅಂತ. ಮತ್ತೆ ಸಂಸಾರ ಅಂದ್ಮೇಲೆ ಅನೇಕ ದುಃಖಗಳು ಬರೋದು ಸಹಜ. ದುಃಖಕ್ಕೆ ಬೇಸತ್ತು ಒಬ್ಬ ಆಚಾರ್ಯ ಕಡೆ ಹೋಗಿದಾನ. ಯಾರು? ದುಃಖದಲ್ಲಿ ಬೇಸತ್ತ ಅಂತ ಮನುಷ್ಯ ಜ್ಯೋತಿಷ್ಯವನ್ನು ಹೇಳುವಂತ ಆಚಾರ್ಯನಲ್ಲಿ ಹೋಗಿ, ಈ ದುಃಖ ಇಷ್ಟು ನಾ ಏನು ಮಾಡಿಲ್ಲ ಕರೆ, ಇಷ್ಟ್ಯಾಕೆ ದುಃಖ ಬರ್ತಾವ್ರಿ ಅಂತ ಕೇಳ್ತಾನೆ. ಏನು ಕಾರಣ? ಮತ್ತು ಇವುಗಳ ನಿವೃತ್ತಿಗೆ ಏನಾದರೂ ಉಪಾಯವಿದ್ದರೆ ಹೇಳಬೇಕು. ತನ್ನ ನಿಜ ಸ್ಥಿತಿ ತಾನೇನೆಂದು ಇದಕ್ಕೆ ಮುಂದೆ ಬೀಜದರಿಗಿದು ಈ ದುಃಖ ಬರಕ್ ಕಾರಣ ಏನು? ಆಮೇಲೆ ಏನಪ್ಪಾ ಅಂದ್ರೆ ಇದ್ರ ನಿವೃತ್ತಿ ಹೆಂಗಾದ್ರೆ ಆಗ್ತಾ ಇದೆ ಎಂದು ಬೇಡಿಕೊಂಡ. ಕೇಳಿದ ಆಚಾರ್ಯನ ಜ್ಯೋತಿಷಳವನ್ನ. ಬಳಿಕ ಜ್ಯೋತಿಷನು ಪ್ರಶ್ನಾರ್ಥ ಚಿಂತಾಮಣಿ ಮೊದಲಾದ ಗ್ರಂಥಗಳನ್ನು ತೆಗೆದು ನೋಡಿ. ಅವು ಜ್ಯೋತಿಷ ಗ್ರಂಥಗಳದಾವು, ಪ್ರಶ್ನಾರ್ಥ ಚಿಂತಾಮಣಿ ಅಂತ ಹೇಳೋದು. ಆ ಪ್ರಶ್ನೆಗೆ ಅನುಸರಿಸಿ ಹುಡುಕೊಂತ ಹೋದ್ರೆ ಆ ಉತ್ತರವು ಇರ್ತಾವೆಲ್ಲ. ನೋಡಿ, ಆ ಗೃಹಸ್ಥನನ್ನು ಕುರಿತು ನಿನ್ನ ಮೇಲೆ ಶನಿ ದೃಷ್ಟಿ ಬಿದ್ದಿರುತ್ತದೆ. ನೋಡಪ್ಪ, ನಿನ್ನ ಮೇಲೆ ಶನಿ ದೃಷ್ಟಿ ಬಿದ್ದದ. ಆದ್ದರಿಂದ ವೇದಾಧ್ಯಯನ ಮಾಡಿದಂತ ಒಬ್ಬ ಯೋಗ್ಯ ಬ್ರಾಹ್ಮಣನಿಗೆ ಒಂದು ಆಕಳದಾನವನ್ನು ಮಾಡಿದರೆ ಶನಿಯ ಕಾಟದಿಂದ ಪಾರಾಗುವೆ. ನೀವೊಬ್ಬ ವೇದಾಧ್ಯಯನವನ್ನು ಮಾಡಿರ್ತಕ್ಕಂಥ ಒಬ್ಬ ಉತ್ತಮ ಬ್ರಾಹ್ಮಣನಿಗೆ
ನೀ ಒಂದು ಆಕಳವನ್ನು ದಾನ ಮಾಡಿದಿ ಅಂದ್ರೆ ನಿನಗೆ ಆ ಶನಿ ದೃಷ್ಟಿ ನಿನ್ನ ಮೇಲೆ ಬಿದ್ದು ಅದು ನಿವಾರಣೆ ಆಗುತ್ತದೆ ಎಂದು ಹೇಳಿದನು. ಇಲ್ಲಿ ಜ್ಯೋತಿಷ್ಯ ಹೇಳುವ ಬ್ರಾಹ್ಮಣನ ಮುಖ್ಯ ತಾತ್ಪರ್ಯವೇನೆಂದರೆ ನನಗೆ ಆಕಳ ದಾನವನ್ನು ಕೊಡಲೇ ಎಂಬ ಅಭಿಪ್ರಾಯವಿರುವಂತೆ. ಅವನಿಗೆ ಅಭಿಪ್ರಾಯ ಏನದ ರೀ? ಒಂದು ಆಕಳ ನನಗೆ ತಂದು ಕೊಳ್ಳಿ ಅನ್ನೋ ಅಭಿಪ್ರಾಯ ಇಟ್ಕೊಂಡು ಅವೇನು ಹೇಳ್ತಾ ಇದ್ದಾನ, ನೀನು ಯೋಗ್ಯವಾದ ಒಬ್ಬ ಬ್ರಾಹ್ಮಣನಿಗೆ ಆಕಳ ದಾನ ಮಾಡಿದ ಅಂದ್ರೆ ಶನಿ ನಿವೃತ್ತಿ ಆಕತೆ ಅಂತ ಅವ ಹೇಳಿದ. ಮೋಕ್ಷಾಪೇಕ್ಷೆಗಳೆಲ್ಲರೂ ನನ್ನ ಗ್ರಂಥವನ್ನು ನೋಡಲಿ ಎಂಬ ಅಭಿಪ್ರಾಯವೇ ಗ್ರಂಥಕರ್ತಾರ ಶ್ರೀಮನ್ ನಿಜಗುಣ ಸ್ವಾಮಿಗಳದ್ದಿರುತ್ತದೆ. ಇಲ್ಲಿಯೂ ಹೆಂಗದಪ್ಪ ಅಂದ್ರೆ ನಿಜಗುಣ ಹೇಳುದು, ಉಳಿದೆಲ್ಲ ನ್ಯಾಯಾದಿ ಗ್ರಂಥಗಳನ್ನು ನೋಡಬೇಡ್ರಿ, ನಾ ಬರೆಯಲ್ಪಟ್ಟ ಗ್ರಂಥವನ್ನೇ ನೋಡ್ರಿ ಅಂತ ಹೇಳುವ ಅಭಿಪ್ರಾಯ ಅದ. ಯಾಕಂದ್ರೆ ಇಲ್ಲಿಯೂ ಸಂಸಾರದಿಂದ ಬೇಸತ್ತು ಬಂದಾನ. ಅಲ್ಲಿ ವ್ಯಾವಹಾರಿಕವಾದ ಕಷ್ಟಗಳನ್ನು ಸಹನ ಮಾಡಿಕೊಳ್ಳೋದಕ್ಕಾಗಿ ಅವ ಏನು ಮಾಡ್ಯಾನಪ್ಪ ಅಂದ್ರೆ ಶರಣಾಗತನಾಗಿದ್ದಾನ. ಆಕಳ ದಾನ ಮಾಡಿದೆ ಅಂದ್ರೆ ನಿನಗೆ ನಿವೃತ್ತಿ ಆಕತೆ ಅಂತ ಹೇಳೋದ್ರ ಅಭಿಪ್ರಾಯ ಅಂದ್ರೆ ನನಗ ಮಾಡೋ ಆಕಳ ದಾನ ಅಂತ ಅವನ ಅಭಿಪ್ರಾಯ ಹೆಂಗದ. ಹಾಗೆ ಇಲ್ಲಿಯೂ ಕೂಡ ಸಂಸಾರಕ್ಕೆ ಬೇಸತ್ತ ಬಂದ ಮನುಷ್ಯ ಅಂದ್ರೆ ಸಂಪೂರ್ಣ ಏನಪ್ಪಾ ಅಂತ ಕೇಳಿದ್ದಾದ್ರೆ ಈ ಕ್ಷಣಿಕವಾದ ಸುಖ ದುಃಖಗಳು ಬರುತ್ತೆ, ಇವ್ರು ನಿವೃತ್ತಿ ಇಲ್ಲ ಅವನಿಗೆ. ಸರ್ವ ದುಃಖದ ನಿವೃತ್ತಿಯನ್ನು ಮಾಡಿಕೊಂಡು ಪರಮಾನಂದ ಪ್ರಾಪ್ತಿಯನ್ನು ಹೊಂದಬೇಕನ್ನುವಂಥ ಆಸೆ ಇಟ್ಟು ಬಂದಿರತಕ್ಕಂಥ ಇವ ಯಾರು ಅಂದ್ರೆ ಮುಮುಕ್ಷು. ಈ ಮುಮುಕ್ಷು ಆದವನು ತನ್ನ ಬಯಕೆಯನ್ನು ಈಡೇರಿಸಿಕೊಳ್ಳಬೇಕಾಗಿತ್ತು ಅಂದ್ರೆ ಅವಶ್ಯವಾಗಿ ಏನ್ ನೋಡ್ಲಿ ಅನ್ನೋ ಅಭಿಪ್ರಾಯದ ನಿಜಗೊಂಡ್ರದು ನನ್ನ ಗ್ರಂಥವನ್ನೇ ನೋಡ್ಲಿ ಅಂತ ತಿಳ್ಕೊಂಡು. ಪಂಡಿತ್ ಪೀತಾಂಬರಜಿಯವರು ಕೂಡ ಹೇಳಿದೆ ನಿಮಗೂ ನಾನು. ಅವರು ಕೂಡ ಒಂದು ಏನಪ್ಪಾ ಅಂದ್ರೆ ಮುನ್ನುಡಿ ಬರೆಯುವ ಸಮಯದಲ್ಲಿ ಒಂದು ಪ್ರತಿಜ್ಞೆ ಮಾಡಿ ಹೇಳಿದಾರ, ಯಾರು ನನ್ನ ಗ್ರಂಥವನ್ನ, ನಾ ಬರೆಯಲ್ಪಟ್ಟಂತ ನನ್ನ ಗ್ರಂಥವನ್ನ ಗುರು ಮುಖಾಂತರ ಶ್ರದ್ಧಾಭಕ್ತಿಯಿಂದ ಶ್ರವಣ ಮಾಡುತ್ತಾರೆಯೋ ಅವನು ನಿರಕ್ಷರಿ ಆಗಿದ್ದರೂ ಕೂಡ ಅವನನ್ನ ಪಂಡಿತನಾಗಿ ಮಾಡಲಾರದೆ ಬಿಡಿದದ್ರನ್ನ ಅಲ್ಲಲ್ಲ ಅಂತ ಕೈ ಹೆಚ್ಚಿ ಹೇಳ್ಯಾರ. ಯಾರನ್ರಿ? ಯಾರನ್ನ? ನಿರಕ್ಷರಿ ಮನುಷ್ಯ ಇದ್ರು, ಸಾಕ್ಷರಿ ಅಲ್ಲ, ನಿರಕ್ಷರಿ ಇದ್ರು ಕೂಡ ಅಂದ್ರೆ ಅಕ್ಷರ ಜ್ಞಾನ ಇಲ್ಲದಿದ್ರು ಕೂಡ ಗುರು ಮುಖಾಂತರ, ಯಾರ ಮುಖಾಂತರ? ಗುರು ಮುಖಾಂತರ. ಅದು ಹೇಗಂತಾರ ಶ್ರದ್ಧಾ ಭಕ್ತಿಯನ್ನಿಟ್ಟು ಕೇಳಿದ್ರೆ ಅವರನ್ನ ಪಂಡಿತರನ್ನಾಗಿ ಮಾಡಲಾರದೆ ಹೋದ್ರೆ ನನಗ ನಾಲ್ಲ ಅಂತ ಇದಕ್ಕೆ ಹೆಚ್ಚಾರ. ಅಂದ್ರೆ ಅಹಂಕಾರ ಐತೇನು? ಇಲ್ಲ. ಹೇಳೋ ಅಭಿಪ್ರಾಯ ಏನದ, ಸರಿಯಾಗಿ ತಿಳಿದು ಧನ್ಯರಾಗಲನ್ನು ಉದ್ದೇಶ ಇಟ್ಟು ಹೇಳಿದ್ದ ಹೊರತಾಗಿ ಮತ್ತೊಂದಿಲ್ಲ. ಹಾಗೆ ನಿಜಗುಣ ಶಿವಗಳು ಕೂಡ ಅವಶ್ಯವಾಗಿ ಮುಕ್ತರಾಗಬೇಕೆಂಬ ಬಯಕೆ ಇಟ್ಟುಕೊಂಡು ಸಂಸಾರದಲ್ಲಿ ಬೇಸತ್ತು ಬಂದು ಶರಣಾಗತರಾದವರು ಇನ್ನುಳಿದ ನ್ಯಾಯಾದಿ ಗ್ರಂಥಗಳನ್ನು ಅವಲೋಕನ ಮಾಡಿದರು ಅಂದ್ರೆ ಅವರಿಗೆ ಭೇದ ಬುದ್ಧಿ ನಿವೃತ್ತಿ ಆಗುವುದಿಲ್ಲ, ಮನೋಭಿಲಾಷೆ ಈಡೇರುವುದಿಲ್ಲ, ಜನ್ಮಾದಿ ಬಂಧನ ತಪ್ಪುವುದಿಲ್ಲ. ಅಂಥ ಮುಮುಕ್ಷುಗಳ ಜೀವನ ಮೋಸದಿಂದ ಹೋಗಿ ದುಃಖಕ್ಕೀಡಾಗಬಾರ್ದು ಅನ್ನೋ ದೃಷ್ಟಿ ಇಟ್ಟು ಎದಕ್ಕೆ ಹೆಚ್ಚು ಹೇಳ್ತಾರೆ, ಅವಶ್ಯವಾಗಿ ನೀವು ಧನ್ಯರಾಗಬೇಕಾಗಿತ್ತು ಅಂದ್ರೆ ಏನು ಮಾಡ್ರಿ, ನಾ ಬರೆಯಲ್ಪಟ್ಟಂತ ಈ ಪರಮಾರ್ಥ ಗೀತೆಯನ್ನೇ ಓದಿರಿ. ಎಲ್ಲರೂ ಅಲ್ಲ ಅಂದ್ರೆ ಸಂಸ್ಕೃತದ ಜ್ಞಾನ ಉಳ್ಳವರು ಇನ್ನುಳಿದ ಗ್ರಂಥ ತಿಳಿತಕ್ಕಂಥವ್ರು ಇದನ್ನ ಓದ್ರಿ ಅಂತ ಅರ್ಥಲ್ಲ. ಅವುಗಳಲ್ಲಿ ಸಾಧ್ಯತೆ ಯಾರಿಗಿಲ್ಲ ಅವರು ಮಾತ್ರ ಅವಶ್ಯವಾಗಿ ಈ ಗ್ರಂಥವನ್ನ ಓದ್ರಿ ಅನ್ನೋದಿಟ್ಟುಕೊಂಡು ಹೇಳಿದ್ದಾರೆ. ಶ್ರೀಮನ್ ನಿಜಗುಣ ಸ್ವಾಮಿಗಳದ್ದಿರುತ್ತದೆ, ಉಕ್ತ ಪ್ರಯೋಜನವು ಗ್ರಂಥವನ್ನು ತ್ಯಾಗ ಮಾಡಿ ಪುರುಷಾರ್ಥವನ್ನು ಕೊಡದೆ ಕೇವಲ ಭೇದ ಬುದ್ಧಿಯನ್ನುಂಟು ಮಾಡುತ್ತಿರುವ ಗ್ರಂಥಗಳಿಗೆ ಶರಣಾಗತನಾದವನು ಪುನಃ ಜನನ ಮರಣ ರೂಪ ದುಃಖವನ್ನು ಅನುಭವಿಸಿ ಸುಖಗಾನದೆ ಕಡೆಗೆ ಅದ್ವೈತ ಜ್ಞಾನವನ್ನು ಉಪದೇಶಿಸುವ ಈ ಗ್ರಂಥಕ್ಕೆ ಶರಣಾಗತನಾಗಿಯೇ ಮೋಕ್ಷವನ್ನು ಪಡೆಯಬೇಕಾಗಿರುತ್ತದೆಂದು ಹೇಳುತ್ತಾರೆ. ಒಂದು ವೇಳೆ ಉಕ್ತ ಪ್ರಯೋಜನವುಳ್ಳ ಗ್ರಂಥವನ್ನು ತ್ಯಾಗ ಮಾಡಿ, ಯಾಕಪ್ಪ ಇದನ್ನೇ ಹಾಕೋದು ನಾವು ಅವನ್ನ ಓದಿ ಮುಕ್ತರಾಕ್ಯವ ಅಂತ ತಿಳ್ಕೊಂಡು ಒಂದು ವೇಳೆ ಈ ಪ್ರಯೋಜನಯುಕ್ತವಾದ ಗ್ರಂಥವನ್ನ ತ್ಯಾಗ ಮಾಡಿ ಪುರುಷಾರ್ಥವನ್ನು ಕೊಡದೆ ಏನ್ರಿ ಉಳಿದ ಗ್ರಂಥಗಳು ಇದು ಇದನ್ನಾರು ತ್ಯಾಗ ಮಾಡಿದ, ಇದನ್ನ ತ್ಯಾಗ ಮಾಡಿದ ಮೇಲೆ ಆ ಗ್ರಂಥಗಳ ಗ್ರಹಣ ಮಾಡ್ಬೇಕು ಬೇಡ? ಗ್ರಹಣ ಮಾಡ್ಬೇಕು. ಅವು ಪುರುಷಾರ್ಥ ಕೊಡ್ತಾವನು. ಪುರುಷಾರ್ಥ ಅಂದ್ರೆ ಏನ್ರಿ? ಅತ್ಯಂತ ದುಃಖದ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ರೂಪ ಮೋಕ್ಷ. ಈ ಮೋಕ್ಷ ರೂಪ ಪುರುಷಾರ್ಥವನ್ನು ಕೊಡುವುದಿಲ್ಲ. ಮತ್ತು ಉಲ್ಟಾ ಏನು ಮಾಡಿದ, ಕೇವಲ ಭೇದ ಬುದ್ಧಿಯನ್ನು ಉಂಟು ಮಾಡುತ್ತಿರುವ ಅವು ಎಷ್ಟು ಶ್ರವಣ ಮಾಡಿದ್ರು, ಎಷ್ಟು ಅವಲೋಕನ ಮಾಡಿದ್ರು ಏನು ಮಾಡ್ತಾವ್ರು? ಭೇದ ಬುದ್ಧಿಯನ್ನೇ ಉಂಟು ಮಾಡ್ತಾವ. ಮಾಡಿ ಪುರುಷಾರ್ಥವನ್ನು ಭೇದ ಬುದ್ಧಿಯನ್ನು ಉಂಟು ಮಾಡುತ್ತಿರುವ ಗ್ರಂಥಗಳಿಗೆ ಶರಣಾಗತನಾದವನು
ಒಂದು ವೇಳೆ ಈ ಗ್ರಂಥ ಬಿಟ್ಟು ಆ ಭೇದ ಉಪದೇಶ ಮಾಡುವ ಪುರುಷಾರ್ಥ ಕೊಡಲಾರದಿರುವ ಗ್ರಂಥಗಳಿಗೆ ಶರಣಾಗತನಾದ ಅಂದರೆ ಪುನಃ ಪುನಃ ಜನನ ಮರಣ ರೂಪ ದುಃಖವನ್ನು ಅನುಭವಿಸಿ ಸುಖಗಾನದೆ ಕಡೆಗೆ ಪುನಃ ಪುನಃ ಏನು ಅನುಭವಿಸ್ತಾನ್ರಿ? ದುಃಖವನ್ನೇ ಅನುಭವಿಸ್ತಾನೆ. ಸುಖ ಅನ್ನೋದು ಅದರದ್ದು ಸುದ್ದಿನೇ ಅವನಿಗೆ ಗೊತ್ತಾಗೋದಿಲ್ಲ. ಕೊನೆಗೆ ಏನು ಮಾಡ್ತಾನಪ್ಪ ಅಂದ್ರೆ ಅದ್ವೈತ ಜ್ಞಾನವನ್ನು ಉಪದೇಶಿಸುವ ಈ ಗ್ರಂಥಕ್ಕೆ ಶರಣಾಗತನಾಗಿಯೇ ಮೋಕ್ಷವನ್ನು ಪಡೆಯಬೇಕಾಗುತ್ತದೆ. ಕೊನೆಗೆ ಬಂದು ಎಲ್ಲೇ ಹೋಗಂಗಾರ ಬೇಕಾದಂಗೆ ತಿರುಗಾಡಿ ಹೋಗತ್ತಮ್ಮ. ನೀ ಹಾಳೆ ಎಲ್ಲಿಗೆ ಬರ್ಬೇಕು? ನಾವೇನಂತಿರ್ತೀವಿ ಹೊರಗೆ, ನೀ ಬೇಕಾದಲ್ಲಿ ತಿರುಗಾಡಿ ಬಾ, ಮತ್ತೆ ಎಲ್ಲಿ ಬರ್ಬೇಕು ನೀ? ನನ್ನ ಹತ್ರ ಹೊಳ್ಳಿ ಬರ್ಬೇಕು ಅಂತಿರ್ತೇವಲ್ಲ. ಹಂಗ ಜ್ಞಾನಿಗಳಾದಂಥ ನಿಜಗುಣರು ಅಂತಾರ, ನಿಜಗುಣ ಶಿವಿಗಳು, ನೀ ಬೇಕಾದಂಥ ನ್ಯಾಯ ಅವಶೇಷಕ ಮೊದಲಾದ ಗ್ರಂಥಗಳನ್ನು ಶ್ರವಣ ಮಾಡು, ವೈಷ್ಣವ ಮೊದಲಾದ ಗ್ರಂಥಗಳನ್ನು ಓದು. ಎಷ್ಟು ಓದಿದ್ರು ಕೂಡ ಅಲ್ಲಿ ಏನದ? ಶೈವ ಗ್ರಂಥ ಓದ್ರಿ, ವೈಷ್ಣವ ಗ್ರಂಥ ಓದ್ರಿ, ಭೇದೋಪದೇಶ ಅದಾವ ಏನಿಲ್ಲ. ವಿಚಾರ ಸಾಗರ 7ನೇ ತರಂಗ ಕೇಳ್ರಿ. 5 ಮಂದಿ ಮತವಾದಿಗಳದಾರ, ಮುಖ್ಯವಾಗಿ ಉಪಾಸಕರದಾರ. ಯಾರ್ಯಾರು ಅಂದ್ರೆ ಶೈವ, ವೈಷ್ಣವ, ಆಮೇಲೆ 5 ಮಂದಿ ಅದಾರ ಇಲ್ರಿ. ಒಬ್ಬ ಶೈವ ಉಪಾಸಕ, ಒಬ್ಬ ವೈಷ್ಣವ ಉಪಾಸಕ, ಒಬ್ಬ ಸೂರ್ಯೋಪಾಸಕ, ಒಬ್ಬ ಗಾನಪತ್ಯ ಅಂದ್ರೆ ಗಣಪತಿ ಉಪಾಸಕ, ಒಬ್ಬ ದೇವಿ ಉಪಾಸಕ, ಶಾಕ್ತೇಯ ಅಂತಾರ, ದೇವಿ ಉಪಾಸಕ. ಇವ್ರು 5 ಮಂದಿಯನ್ನ ವಿಚಾರ ಮಾಡಕ್ ಹೋರು ಒಬ್ಬೊಬ್ರಿಗೆ ಶರಣಾಗತರಾಗಿ ಎಲ್ಲಾ ಒಂದಂತ ಹೇಳೋದು ಒಂದರ ಸಿಗ್ತತಿನ ಇದ್ರಾಗ. ಆ ಶಿವನ ಹತ್ರ ಏನೈತಿ? ನಮ್ಮ ವಿಷ್ಣು ಭಗವಂತ ಶ್ರೇಷ್ಠ ಅಂತ ಅನ್ನೋರು ಇವರು. ನಿಮ್ಮ ವಿಷ್ಣು ಭಗವಂತ ಕನಿಷ್ಠ, ನಮ್ಮ ಪರಮಾತ್ಮನ ಪಾದ ಪೂಜೆ ಮಾಡ್ಯಾನ, ಕಣ್ಣು ಕಿತ್ತು ಪೂಜೆ ಮಾಡ್ಯಾನ, ನಮ್ಮ ಪರಮಾತ್ಮ ಶ್ರೇಷ್ಠ ಅನ್ನೋರು ಕೆಲವರು. ಆಮೇಲೆ ಸೂರ್ಯೋಪಾಸಕರು ಏನಂತಾರ? ನಿಮ್ಮ ದೇವ್ರ ಕನಿಷ್ಠ, ನಮ್ಮ ದೇವ್ರ ಶ್ರೇಷ್ಠ ಅಂತ ಅವ್ರು ಅಂತಾರ. ಗಣಪತಿ ಉಪಾಸಕರು ಅಂದ್ರೆ ಪರಸ್ಪರ ಎಷ್ಟು ಮಂದಿ ಹೇಳಿದ್ರು ಭೇದನ ಉಪದೇಶ ಮಾಡಿದ್ರು, ಅಭೇದವನ್ನು ಉಪದೇಶ ಮಾಡಿದ್ರು? ಭೇದವನ್ನೇ ಉಪದೇಶ ಮಾಡಿದ್ರು. ಮತ್ತೆ ಆಮೇಲೆ ನ್ಯಾಯಾಧಿ ಮತವಾದಿಗಳು ಭೇದವನ್ನೇ ಹೇಳ್ತಾರೋ ಏನ ಅಭೇದ ಹೇಳ್ತಾರೋ? ನಾನಾ ಆತ್ಮವನ್ನ ಹೇಳಿದಾರ ಅವರು. ಏನು ಒಪ್ತಾರ? ನಾನಾ ಆತ್ಮವನ್ನು ಒಪ್ತಾರ. ನಾನಾ ಆತ್ಮ ಭೇದವನ್ನ ಖಂಡನ ಮಾಡುವ ಯುಕ್ತಿಗಳನ್ನ ವಿಚಾರ ಸಾಗರದ 5ನೇ ತರಂಗದೊಳಗೂ ಒಂದು ಟಿಪ್ಪನ್ನು ಬರ್ತಾ ಇದೆ. ತತ್ವಾನುಸಂಧಾನದ ಆರಂಭದಲ್ಲಿನೇ ಬರ್ತಾ ಇದೆ. ಹಲವಾರು ಗ್ರಂಥಗಳಲ್ಲಿ ತಿಳಿಸ್ಕೊಂಡು ಬಂದಿದ್ದಾರೆ ಭೇದ ಖಂಡನ ಮಾಡುವಂಥ ಯುಕ್ತಿಗಳನ್ನು. ನೀ ಹೇಳ್ತಿಯಲ್ಲಪ್ಪ ಭೇದ ಯಾರ ಮಧ್ಯದಲ್ಲಿ ಹೇಳ್ತಿ, ಹೆಂಗೆ ಹೇಳ್ತಿ? ಏನು ಅಭಿನ್ನದಲ್ಲಿ ಹೇಳ್ತೋ, ಭಿನ್ನದಲ್ಲಿ ಹೇಳ್ತೋ? ಅಭಿನ್ನದಲ್ಲಿ ಹೇಳ್ತಂದ್ರೆ ಬ್ಯಾಗ ದೋಷ ಬರ್ತದ, ಭಿನ್ನದಲ್ಲಿ ಹೇಳ್ತಂದ್ರೆ ಹಿಂಗೆ ಅನೇಕ ದೋಷಗಳು ಕೊಟ್ಕೊಂತ ಕೊನೆಗೆ ಹೋಗಿ ಬ್ರಹ್ಮಂದೇ ಸತ್ಯ ಅನೇಕ ಅನ್ನೋದು ಮಿಥ್ಯ ಸಿದ್ಧ ಮಾಡಿದ್ದಾರೆ. ಅಂತೂ ಏನದಪ್ಪ ಅಂತ ಕೇರೆ ಉಳಿದೆಲ್ಲ ಗ್ರಂಥಗಳು ಏನು ಮಾಡ್ತಾವ ಅಂದ್ರೆ ಭೇದವನ್ನೇ ಪ್ರತಿಪಾದನೆ ಮಾಡುವುದರಿಂದ ಪುನಃ ಪುನಃ ದುಃಖವನ್ನು ಅನುಭವಿಸ್ಬೇಕಾಗ್ತದೆ ಇಲ್ಲೋ? ವಿಚಾರ ಸಾಗರದ 4ನೇ ತರಂಗದಲ್ಲಿ ಉತ್ತಮ ಅಧಿಕಾರಿ ಕೇಳಿದಾನ, ಹೇ ಸದ್ಗುರುನಾಥ, ಇದರ ಪರ್ಯಾಯವಾಗಿ ನಾನು ಅನೇಕ ಜನ್ಮಗಳಿಂದ ಹಿಡಿದು ಉಪಾಸನ ಕರ್ಮಗಳನ್ನ ಮಾಡಿದೆ. ಎದಕ್ಕಾಗಿ? ಸುಖದಿಂದ ಇರೋ ಸಲುವಾಗಿ. ಎಷ್ಟು ಮಾಡಿದ್ರು ಉಲ್ಟಾ ದುಃಖವೇ ಹೆಚ್ಚಾಗಕತ್ತತಿ, ಆದ್ರೆ ನನಗೆ ಸುಖ ಆಗಿಲ್ಲ. ಇದಕ್ಕೆ ಇನ್ನೊಂದು ಬೇರೆ ಏನಾದರೂ ಉಪಾಯವಿದ್ದರೆ ಹೇಳಿರಿ. ಅವರು ಉಪಾಯ ಬತಾವೋ, ಮತ್ತೊಂದು ಏನಾದ್ರು ಉಪಾಯ ಇದ್ರೆ ಹೇಳ್ರಿ ಅಂದಾಗ ಅದಪ್ಪ ಇನ್ನೊಂದು ಉಪಾಯ ಅದ ಅಂತ ಹೇಳಿದ್ರು. ಅದು ಯಾವುದು ಅಂದ್ರೆ ಜ್ಞಾನ. ಮತ್ತೊಂದು ಉಪಾಯ ಯಾವುದು? ಜ್ಞಾನ ಅಂತ ತಿಳ್ಕೊಂಡು ಹೇಳಿದಾರೆ. ಅಂತೂ ಪುನಃ ಪುನಃ ಜನನ ಮರಣಾತ್ಮಕ ರೂಪ ದುಃಖ, ಈ ಎಡೆಯಾಟ ತಪ್ಪುತ್ತನ್ನುವಂತ ಕೇರಿ ಇನ್ನುಳಿದ ಗ್ರಂಥಗಳಿಂದ ಇಲ್ಲ. ಅಂದ ಮೇಲೆ ಅವಶ್ಯವಾಗಿ ಅವ್ರು ಕೊನೆಗೆ ಎಲ್ಲಿಗೆ ಬರಬೇಕು ಅಂತ ಕೇಳಿದರೆ ಮೋಕ್ಷವನ್ನ ಪಡಬೇಕಾಗಿತ್ತು ಅಂದ್ರೆ ಇದೇ ಗ್ರಂಥಕ್ಕೆ ಶರಣಾಗತರಾಗಬೇಕು ಹೊರತಾಗಿ ಮತ್ತೊಂದು ಗ್ರಂಥಕ್ಕೆ ಶರಣಾಗತರಾದರೆ ಸಾಧ್ಯವಿಲ್ಲ. ತನಗ ಆಯಾಸಂ ಇನಿತಿಲ್ಲದೆ ಘನ ಮುಕ್ತಿಯ ನೀವ ಮತವನು ಉಳಿದ ಮಹಾಯಾತನೆ ಗೈಯುವರು ಒಲಿದಾತಂಗೆ ಅನುವಕ್ಕುಂ ದ್ರವಿಡ ಮಂಡಕ ನ್ಯಾಯಮಿದಂ. ಒಂದು ದ್ರವಿಡ ಮಂಡಕ ನ್ಯಾಯ ಅಂತದ. ಆ ನ್ಯಾಯಕ್ಕೆ ಅನುಸರಿಸಿ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಏನು ಅಂತ ಕೇಳಿದ್ರೆ, ಕೂಲಿ ಮಾಡಿ ಧನ ಸಂಪಾದನೆ ಮಾಡಿದಂತೆ ಭೇದ ಪ್ರತಿಪಾದನೆ ಮಾಡುವ ಗ್ರಂಥಗಳು ಅನೇಕ ಸಾಧನಗಳನ್ನು, ಅನಿತ್ಯಗಳಾದ ಅನೇಕ ಸಾಧ್ಯಗಳನ್ನು ಪ್ರತಿಪಾದನೆ ಮಾಡುತ್ತವೆ. ಕೂಲಿ ಮಾಡಿ ಧನ ಸಂಪಾದನೆ ಮಾಡಿದಂತೆ, ಧನ ಸಂಪಾದನೆ ಮಾಡ್ಬೇಕಾಗಿತ್ತು ಅಂದ್ರೆ ಕೂಲಿ ಮಾಡಿ
ಅಲ್ಲೋಟು ದುಡಿದು ಇಲ್ಲೋಟು ದುಡಿದು ಹೆಂಗೆ ಧನ ಸಂಪಾದನೆ ಮಾಡ್ತಿರ್ತಾರೆ, ಹಾಗೆ ಭೇದ ಪ್ರತಿಪಾದನೆ ಮಾಡುವ ಗ್ರಂಥಗಳು ಅನೇಕ ಸಾಧನಗಳನ್ನು, ಅನಿತ್ಯಗಳಾದ ಅನೇಕ ಸಾಧ್ಯಗಳನ್ನು ಪ್ರತಿಪಾದನೆ ಮಾಡುತ್ತವೆ. ಅಲ್ಲೋಟು ಇಲ್ಲೋಟು ಕೂಲಿ ಮಾಡಿದಂತ ಹಾಗೆ ಈ ಅನೇಕ ಏನಪ್ಪಾ ಅಂತ ಕೇಳಿ ಉಳಿದ ಗ್ರಂಥಗಳು ಅನೇಕ ಸಾಧನ ಒಂದು ಎರಡು ಸಾಧನಗಳು ಬೇರೆ ಬೇರೆ. ಮತ್ತು ಸಾಧ್ಯವಾದ ವಸ್ತುಗಳು ನಿತ್ಯವೋ ಅನಿತ್ಯವೋ, ಅವು ಅನಿತ್ಯ. ಪ್ರಾಪ್ತ ಆಗ್ಯಾವಂದ್ರೆ ಮತ್ತು ಕೈ ಬಿಡುವಂತವೆ. ಏನಿದೆ, ಅಂಜನದಿಂದ ಮನೆಯೊಳಗೆ ಹುಗಿದಿಟ್ಟ ಹಣವನ್ನು ಪ್ರಾಪ್ತಿ ಮಾಡಿಕೊಂಡಂತೆ. ಇನ್ನೇನಾಗ್ಯದಪ್ಪ ಅಂತ ಕೇಳಿದ್ರೆ, ಈ ಕೂಲಿ ಮಾಡೋ ಮನುಷ್ಯನ ಮನೆಯೊಳಗ ಏನದ ಅಂತ ಕೇಳಿದಾದ್ರೆ ನಿಧಿ ಅದ. ನಿಧಿ ಅಂದ್ರೆ ಸಂಪತ್ತದ. ಆದ್ರೆ ಆ ಸಂಪತ್ತಿನ ಮೇಲೆ ಏನಾಗ್ಯದಪ್ಪ ಅಂದ್ರೆ ಆವರಣ ಅದ. ಆ ಸಂಪತ್ತಿನ ಮೇಲೆ ಗಾಡಿ ಹುಯಿ ನಿಧಿಕಿ ನ್ಯಾಯಿ ಅಂತ ಒಂದು ವಿಚಾರ ಸಾಗರ ಒಂದು ದೃಷ್ಟಾಂತ ಕೊಟ್ಟಿದ್ದಾರೆ. ಹುಗಿದಿಡಲ್ಪಟ್ಟಂತ ಹಣದಂತೆ ಅಂತ. ಸಾಕಷ್ಟು ಹಣ ಹುಗಿದಿಟ್ಟದಾನ, ಆದ್ರೆ ಮರ್ತಾನ. ಮುಂದೆ ಈ ಮೇಲೆ ಖರ್ಚಿಗಂತ ಇಟ್ಕೊಂಡದ್ದು, ಬಳಕೆಗಂತ ಇಟ್ಕೊಂಡದ್ದು, ಬಳಕೆ ಆಗಿ 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 ಎಲ್ಲ ತೀರಿ ಹೋಗ್ಯದ. ಕೊನೆಗೆ ಏನಾಯ್ತು ಅಂತ ಕೇಳಿ ನಿರ್ಗತಿಕನಾದ. ಏನಿಲ್ಲದಕ್ಕ ರೀ, ಹಣ ಇಲ್ಲದಕ್ಕೋ ಏನು ಹಣ ಮರ್ತದ್ದಕ್ಕಾಗಿ ಅದೇನಾಯ್ತು, ನೆನಪಾಗಲಿಲ್ಲ ಅವನಿಗೆ. ನೆನಪಾಗ್ಲಾರ್ದ ಇರುವ ಸಮಯದಲ್ಲಿ ಮತ್ತೆ ಅಲ್ಲೇ ಇಲ್ಲಿ ದುಡುದು ಮಾಡಿ ಗಳಿಸ್ಬೇಕಂತ ಪ್ರಯತ್ನ ಮಾಡ್ತಿದ್ದಕರೆ ಏಕದಮ್ ನೆನಪಾಯ್ತು. ಏನು ಹುಗದಿಟ್ಟು ಹಣದ ನೆನಪಾಯ್ತು. ಬಂದವನನ್ನು ತೆಗೆದು ಯಪ್ಪ ಮತ್ ಚಲೋ ಆತು, ನನ್ನ ನಸೀಬ್ ಚಲೋ ಐತಿ ಅಂತಾನೆ. ಮರುವೆಯ ಮೂಲಕವಾಗಿ ಅವನಿಗೆ ಹೆಂಗ ದುಃಖ ಆಗ್ಯದೋ ಹಾಗ ನಿಮ್ಮೆಲ್ಲರಿಗೆ ಏನದಪ್ಪ ಅಂತ ಕೇಳಿದ್ದಾದ್ರೆ, ನಮ್ಮ ಆತ್ಮ ಸ್ವರೂಪ ಮರುವೆಯ ಮೂಲಕವಾಗಿ ಇದ್ದದ್ದು ಇಲ್ಲದಂಗಾಗ್ಯದ. ಏನಾಗ್ಯದ? ಇದ್ದದ್ದು ಇಲ್ಲದಂಗಾಗ್ಯದ. ಈಗ ಮರವೇ ನಿವೃತ್ತಿ ಆಯ್ತು ಅಂದ್ರ ಎಲ್ಲಾರ ತರೋದದನು ಇದ್ದದ್ದನ ಅದ. ಅದಕ್ಕಾಗಿ ಅಂಜನದಿಂದ ಮನೆಯೊಳಗೆ ಹುಗಿದಿಟ್ಟ ಹಣವನ್ನು ಪ್ರಾಪ್ತಿ ಮಾಡಿಕೊಂಡಂತೆ ಅದ್ವೈತ ಗ್ರಂಥಗಳು ನಿತ್ಯ ಸ್ವಯಂ ಸಿದ್ಧವಾದ ಪರಬ್ರಹ್ಮ ವಸ್ತುವನ್ನೇ ಪ್ರತಿಪಾದನೆ ಮಾಡುತ್ತವೆ. ಅವು ಎಷ್ಟು ಪ್ರತಿಪಾದನೆ ಮಾಡಿದ್ರು, ಎಷ್ಟು ಸಾಧನೆ ಇದ್ರು, ಅವೆಲ್ಲ ಹೆಂಗದವು? ಅನಿತ್ಯ ಸಾಧನ, ಅನಿತ್ಯ ಸಾಧ್ಯ. ಆದ್ರೆ ಈ ವೇದಾಂತ ಗ್ರಂಥ ಏನು ಉಪದೇಶ ಮಾಡ್ತಾ ಇದೆ, ಜ್ಞಾನಕ್ಕೆ ಜ್ಞಾನದಿಂದ ಪ್ರಾಪ್ತಿಯಾದ ಮೋಕ್ಷ, ಇವು ಅನಿತ್ಯ ಸಾಧನ, ಅನಿತ್ಯ ಸಾಧ್ಯನು. ಜ್ಞಾನವೂ ನಿತ್ಯ, ಸಾಧ್ಯವೂ ಏನದಂತ ಕೇಳಿದ್ರೆ ನಿತ್ಯ. ಈ ತತ್ವವನ್ನ ಅದ್ವೈತ ಗ್ರಂಥಗಳಿಂದ ನಿಶ್ಚಯ ಆಗ್ತದೋ ಏನು ದ್ವೈತ ಗ್ರಂಥಗಳಿಂದ? ಅದ್ವೈತ ಗ್ರಂಥಗಳಿಂದ. ಆದ್ದರಿಂದ ದ್ವೈತ ಗ್ರಂಥಗಳು ತನಗೆ ಬಹಳ ದುಃಖವನ್ನು ಉಂಟು ಮಾಡುತ್ತವೆ. ಆ ಕಾರಣದಿಂದ ಏನಪ್ಪಾ ಅಂದ್ರೆ ದ್ವೈತ ಗ್ರಂಥ ಏನ್ ಮಾಡ್ತಾವ್ರಿ, ಅನೇಕ ದುಃಖಗಳನ್ನ ಉಂಟು ಮಾಡ್ತಾವ, ಹೊರತಾಗಿ ಆದ್ರ ಸುಖವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಮೊದಲ ದುಃಖ ಯಾಕೆ ಬಂದದ್ರಿ ನಮಗ? ನಮ್ಮೆಲ್ಲರಿಗೂ ದುಃಖ ಬಂದತ್ತಲ್ಲ, ಎದರಿಂದ ದುಃಖ ಬಂದದ? ಭೇದದಿಂದ ಬಂದದ. ನಾ ಬೇರೆ ದೇವರು ಬೇರೆ ಅನ್ನೋದ್ರಿಂದನ ದುಃಖ ಬಂದದೋ ಏನಿಲ್ಲೋ? ಮೊದಲ ದುಃಖ ಬಂದದ. ಆ ದುಃಖ ಕಳ್ಕೊಳಕ ನಾವೀಗ ಬಂದಿದ್ದೇವೆ. ಉಲ್ಟಾ ಏನಾಗ್ಯದ? ಉಲ್ಟಾ ಮತ್ತು ಭೇದವನ್ನೇ ಉಪದೇಶ ಮಾಡು ಗುರುಗಳಿಗೆ ಶರಣಾಗತಾರ. ಆದ್ರೆ ಭೇದದಿಂದ ಬಂದ ದುಃಖ ಭೇದ ಬುದ್ಧಿಯಿಂದ ನಿವೃತ್ತಿ ಮಾಡ್ಕೊಳಕ್ ಆದಿತನು? ಮತ್ತೇನು ಸಂಗ್ರಹ ಆಗತ್ರ? ಉಲ್ಟಾ ಅನಂತ ಜನ್ಮ ಜನ್ಮಾಂತರ ದುಃಖವೇ ಪ್ರಾಪ್ತಿ ಆಗ್ತಾ ಇದೆ. ಅದ್ವೈತ ಗ್ರಂಥಗಳು ಸಾಧನ ಹೇಳದೆ ಸಿದ್ಧ ವಸ್ತು ಬೋಧ ಮಾಡುವುದರಿಂದ ತನಗೆ ಸುಖವನ್ನುಂಟು ಮಾಡುವಂಥವುಗಳಾಗಿರುತ್ತವೆ. ಅದ್ವೈತ ಗ್ರಂಥ ಏನದಾವ ಅಂತ ಕೇಳಿದ್ರೆ, ಸಾಧನ ಹೇಳದೆ ಸಿದ್ಧ ವಸ್ತು ಬೋಧ ಮಾಡುವುದರಿಂದ, ಬೇರೆ ಬೇರೆ ಸಾಧನಗಳನ್ನು ಹೇಳಲಾರ, ಯಜ್ಞ ಯಾಗ ಹೋಮ ಹವನ ಸಾಧನಗಳನ್ನು ಹೇಳಲಾರದೆ ಏನು ಮಾಡ್ತಾವಪ್ಪ ಅಂದ್ರೆ ವಸ್ತು ಬೋಧ ಮಾಡುವುದರಿಂದ. ಏನನ್ನ ಬೋಧ ಮಾಡ್ತಾವು? ವಸ್ತು ಬೋಧ ವಸ್ತು ಅಂದ್ರೆ ಪರಮಾತ್ಮ ಅಥವಾ ನಿರ್ಗುಣ ಬ್ರಹ್ಮ. ವಸತಿ ಹೀತಿ ವಸ್ತು, ಸರ್ವದರಲ್ಲಿ ವಾಸ ಮಾಡಿಕೊಂಡು ಅಥವಾ ಸರ್ವದರಲ್ಲಿ ಇರುವಂತದ್ದಕ್ಕೇನಬೇಕು? ವಸ್ತು. ಸರ್ವದರಲ್ಲಿ ಅಂದ್ರೆ ಏನ್ರಿ? ಈ ಅನಿತ್ಯವಾದ ಈ ಜಗದ್ರೂಪವಾದಂತ ಈ ಪ್ರಪಂಚ ಏನದ, ಎಲ್ಲದರಲ್ಲಿ ತುಂಬಿಕೊಂಡಿರುವಂತದ್ದು ಯಾವುದು? ಆತ್ಮಚೇತನ. ಅದಕ್ಕೇನಂತಾರ? ವಸ್ತು ಅಂತಾರ. ಅಂತ ವಸ್ತು ಬೋಧ ಅಂದ್ರ ಬ್ರಹ್ಮಜ್ಞಾನ. ವಸ್ತು ಬೋಧ ಅಂದ್ರೆ ಯಾವ್ದ್ರಿ? ಬ್ರಹ್ಮ. ಬೋಧ ಅಂದ್ರೆ ಜ್ಞಾನ. ಯಾರ ಜ್ಞಾನ? ವಸ್ತುವಿನ ಜ್ಞಾನ. ಯಾವ ವಸ್ತುವಿನ ಜ್ಞಾನ? ಬ್ರಹ್ಮ ಸ್ವರೂಪದ ಜ್ಞಾನ ಮಾಡುವುದರಿಂದ ತನಗೆ ಸುಖವನ್ನು ಉಂಟು ಮಾಡುವಂತಗಳು ಇರುತ್ತವೆ. ಈ ಗ್ರಂಥಗಳು ಏನ್ ಮಾಡ್ತಾವಂದ್ರ ಇದ್ದಕ್ಕಿದ್ದ ವಸ್ತುವಿನ ಜ್ಞಾನವನ್ನು ಮಾಡಿಕೊಡುವುದರಿಂದ ಈ ಗ್ರಂಥಗಳು ಏನದಾವು? ಯೋಗ್ಯದವು.
ಹೀಗಿದ್ದರೂ ಯಾವಾತನೋ ಅನಾಯಾಸದಿಂದ ಪುರುಷಾರ್ಥವನ್ನು ಪ್ರತಿಪಾದಿಸುವ ಅದ್ವೈತ ಗ್ರಂಥವನ್ನು ತ್ಯಾಗ ಮಾಡಿ, ಇಷ್ಟೆಲ್ಲ ಇರ್ಲಿಕ್ಕಾಗಿ ಭೇದ ಬುದ್ಧಿಯನ್ನುಂಟು ಮಾಡಿ ದುಃಖ ಕೊಡುವ ಗ್ರಂಥಗಳನ್ನ ಬಿಟ್ಟು ಅಭೇದ ಸ್ಥಿತಿಯಿಂದ ಸುಖವನ್ನುಂಟು ಮಾಡುವ ಈ ಗ್ರಂಥಗಳನ್ನು ಒಂದು ವೇಳೆ ತ್ಯಾಗ ಮಾಡಿ ಇವುಗಳನ್ನು ಬಿಟ್ಟು ಅನಿತ್ಯ ಫಲಗಳನ್ನು ಕೊಡುವ ದ್ವೈತವಾದಿಗಳ ಗ್ರಂಥಕ್ಕೆ ಮರಳಾದವನು. ಏನು ಕೊಡ್ತಕ್ಕಂಥ ಅನಿತ್ಯ ಫಲವನ್ನುಂಟು ಮಾಡುವಂಥ ದ್ವೈತ ಗ್ರಂಥಗಳಿಗೆ ಶರಣಾಗತನಾದರೆ, ಅದಕ್ಕೆ ಮರಳಾದರೆ ಮನೆಯೊಳಗಿರುವ ಕಾಮಧೇನುವನ್ನು ಹೊರಗೆ ಹೊಡೆದು ಗೊಡ್ಡಾಕಳದ ಬೆನ್ನು ಹತ್ತಿದಂತೆ ಆಗುತ್ತದೆ. ಪರಿಸ್ಥಿತಿ ಏನಪ್ಪ? ಮನ್ಯಾಗ ಏನದ ಕಾಮಧೇನು ಅದ, ಮನೆಯೊಳಗೆ ಏನದ ಕಾಮಧೇನು ಅದ. ಕಾಮಧೇನು ಅಂದ್ರೆ ಏನಪ್ಪಾ ಅಂತ ಕೇಳಿದ್ರೆ, ಇವತ್ತು ಸಾವಿರಾರು ಜನ ಏಕಕಾಲದಲ್ಲಿ ಬಂದಾರಂದ್ರು ಸಾವಿರಾರು ಜನ ಇಷ್ಟಾರ್ಥ ಭೋಜನ ಬೇಡಿದಾಗ ಯಾರ್ಯಾರು ಏನೇನು ಇಚ್ಛಾ ಮಾಡ್ತಾರ ಆ ಸಮಯದ ಎಲ್ಲರಿಗೂ ನೆರವೇರಿಸುವ ಸಾಮರ್ಥ್ಯ ಉಳ್ಳದ್ದು ಯಾವುದು? ಕಾಮಧೇನು. ಇದು ಯಾರಲ್ಲಿತ್ತು ಅನ್ನೋದನ್ನು ಕೇಳಿದೇವೆ. ಏನ್ರಿ? ಜಮದಗ್ನಿ ಋಷಿಯಲ್ಲಿತ್ತು. ಅದು ದೊಡ್ಡ ಕತೆ ಇದ ಇರ್ಲಿ. ಅಂತೂ ಅಂತ ಕಾಮಧೇನು ನಮ್ಮ ಮನೆಯಾಗದ ಏನ್? ಅಥವಾ ಈಗ ನಮ್ಮ ಮನೆಯೊಳಗಿರುವಂತ ಆಕಳುಗಳು ಕಾಮಧೇನು ಅಂತೀರೋ ಅನ್ನೋದಿಲ್ಲ. ಅವಕ್ಕ ಜರ್ಸಿ ಆಕಳ ಅಲ್ರಿ. ಮತ್ತ ಜವಾರಿ ಆಕಳುಗಳು ಏನದಾವ, ದೇಶಿ ಆಕಳ ಅಂತ ಏನೈತವ, ಕಾಮಧೇನು ಹೌದಲ್ಲೋ ಏನ್ರಿ? ಒಂದೇ ತರದಿಂದ ಉಪಯೋಗದನು ಅದು. ಅದ ಬೇದದ ನಮ್ಮನ್ನ ಕೇಳಿದೆ ನಾವು. ಇದ್ದಾಗೂ ನಾ ಅನುಕೂಲದೇನೋ, ನಾ ಸತ್ತ ಮೇಲೂ ಅನುಕೂಲದನಿ, ನೀನ್ ಯಾರಿಗೆ ಅದೇಯೋ ಅಂತ ಕೇಳ್ಯದ. ನಾ ಇದ್ದಾಗಟ್ ಅನುಕೂಲ ಆಗಿ ಸತ್ತ ಮೇಲೆ ಅನುಕೂಲ ಆಗಿಲ್ಲ ಅಂತ ಅರ್ಥ ಅಲ್ಲ. ಸತ್ತ ಮೇಲೆ ಅನುಕೂಲ ಆಗೀನಿ, ಇದ್ದಾಗಿಲ್ಲ ಅಂತ ಅರ್ಥ ಅಲ್ಲ. ಇದ್ದಾಗನು ಅಂದ್ರೆ ಪ್ರಾಣ ಸಹಿತವಾಗಿದ್ದಾಗನು ಅನುಕೂಲ ಆಗೀನಿ, ಪ್ರಾಣ ಹೋದ ಮೇಲೂ ನಾನು ಅನುಕೂಲ ಆಗಿದ್ದೀನಿ, ನೀನ್ ಯಾರಿಗೆ ಅದೇ ಅಂತ ಕೇಳಿದ. ನೀನು ಇದ್ದಾಗೂ ಅನುಕೂಲ ಇಲ್ಲ, ಇನ್ನು ಸತ್ತ ಮೇಲೆ ಅನುಕೂಲ ಆಗಕ್ಕೆ ಸಾಧ್ಯನು ಅಂತ ಕೇಳ್ರೆ ಇಲ್ಲವೇ ಇಲ್ಲ. ಏನ್ರಿ ಕೇಳಿರಿ ನೀವು ಒಂದು ಕಥೆನ? ಇದ್ದಾಗೂ ಊರ್ ಮಂದಿಗೆಲ್ಲ ತ್ರಾಸ ಕೊಟ್ಟ, ಸತ್ತ ಮೇಲೂ ತ್ರಾಸ ಕೊಟ್ಟ ಅನ್ನೋದು ಕೇಳಿರಿಲ್ಲ? ಏನು ಇದ್ದಾಗೂ ಏನಪ್ಪಾ ಅಂದ್ರೆ ಇವ್ ಯಾರನ್ನ ಕಾಡ್ಲಾರ್ದವ್ರು ಒಬ್ರು ಉಳಿಲ್ಲ, ಅವನಿಂದ ಕಾಡಿಸ್ಕೊಳ್ಳಾರ್ದವ್ರು. ಕೊನೆಗೆ ಸತ್ತ ಮೇಲಾದ್ರೂ ಇವ್ರನ್ನ ಬಿಡಬಾರ್ದು ಅಂತ ತಿಳ್ಕೊಂಡು ಅವ ಏನ್ ಮಾಡಿದ, ಯಾರ್ಯಾರನ್ನ ಕಾಡಿದ್ದ ಕರೆಸಿದ, ಯಾರ್ಯಾರನ್ನ ಕಾಡಿದ್ದವ್ರನ್ನ ಕರೆಸಿದ. ಅವ್ರಂದ್ರು ಇಟ್ಟು ಕಾಡು ಮನುಷ್ಯ ಕರಿತಾನಂದ್ರ ಏನೋ ಬುದ್ಧಿ ಬದಲಾದಂಗೆ ಕಾಣ್ತತಿ, ಇರ್ಲಿ ಕರ್ದಾನಂದ್ರೆ ಹೋಗೋಣ ಅಂತ ಬಂದ್ರ ಅವರು. ಏನಾರು ಒಂದಿಟ್ಟು ಒಳ್ಳೇದು ಹೇಳ್ಯಾನ ಅಥವಾ ಒಳ್ಳೆವಾಗಿರ್ಬೇಕಂತ. ಈ ಒಂದೇನದ ಒಳಗ್ ಗುರಿ, ನಾವ್ ಹಾದ ಮೇಲಾದ್ರೂ ಇವ್ರನ್ನ ಬಿಡಬಾರ್ದು ಅಂತ ಎಲ್ಲರಿಗೂ ಹೇಳಿದ. ನೋಡಪ್ಪ, ಜೀವನದಾಗ ಇರುತನಾನು ನಿಮ್ನ ಭಾಳ ಕಾಡಿದ್ ನಾನು. ನಿಮ್ನ ಕಾಡಿದ್ ನೋಡಿದ್ರೆ ನನಗೆ ನೆನಪಾರ ಒಂಥರ ಅನಿಸ್ತತಿ, ನಿಮಗೆ ಹೆಂಗೆ ಹಾಕಿರಬಾರ್ದು. ನೀವು ಒಂದು ಕೆಲಸ ಮಾಡ್ರಿ, ಇರುತನ ಅಂತೂ ನನಗೂಡು ನೀವು ವೈರತ್ವ ಮಾಡ್ಲಾರ್ದೆ ಸೇಡ್ ತಿರ್ಸ್ಕೊಂಡಿಲ್ಲ. ನಾಳೆ ಸತ್ನಿ ಅಂದ್ರೆ ಒಂದು ಗಿಡಕ್ಕೆ ಜೋತ್ ಬಿಟ್ಟು ಸಾಕಾಗು ಮಠ ಸುತ್ತು ಕಡೆ ನಿಂತು ಕಲ್ಲು ಹೋಗೋದು ನಿಮ್ ಸೇಡ್ ತೀರಿಸ್ಕೋರಿ ಅಂದವ. ಏನ್ ಮಾಡ್ರಿ? ನನ್ನ ಪ್ರಾಣ ಹೋದ ಮೇಲೆ ಒಂದು ಗಿಡಕ್ಕೆ ಜೋತ್ ಬಿಟ್ಟು ನೀವು ಸಾಕಾಗು ಮಠ ಕಲ್ಲು ಹೋಗೋದು ಸೇಡ್ ತೀರಿಸ್ಕೊಂಡ್ಬಿಡ್ರಿ, ಆವಾಗಾರ ಮುಟ್ಲಿ ನಿಮ್ ಸೇಡು ಇರುತ್ತಾನ ಅಂತ ಆಗಿಲ್ಲ ಅಂದ್ರು. ಜನ ಒಂದು ಹೌದಲ್ಲಿ ಇವನು ಬಿಡಬಾರ್ದು ಅಂದ್ರ ಅವ್ರು. ಗೊತ್ತಾಗ್ಲಿಲ್ಲ ಇವಕ್ಕೂ. ಎದ್ದಾಗ ಹೊಡೆದ್ರೆ ಏನಾರು ಒಂದಿಟ್ಟು ಹಾಕಿತ್ತು, ಸತ್ ಮೇಲೆ ಹೊಡೆದ್ರೆ ಏನಾಗೋದನ್ನು ಕಲ್ಪನಾ ಬರ್ಲಿಲ್ಲ. ಅದು ಕರೆ ಅಂತ ತಿಳ್ಕೊಂಡು ಇವ್ ಸಾಯೋದು ಅಟ್ಟ ದಾರಿ ನೋಡ್ತಿದ್ರು. ಇವ್ ಸಾಯೋದು ಅಷ್ಟ ತಡ ಅವ್ರ ಮನೆ ಮಂದಿನೆಲ್ಲ ಕೊಸರ್ ಹೋಗ ತೊಗೊಂಡೋಗಿ ಗಿಡಕ್ಕೆ ಜೋತ್ ಬಿಟ್ಟು ಊರ್ ಹೊರಗ ಶಿಸ್ತು ಕಲ್ಲು ಒಗ್ಯಾಕ ಶುರು ಮಾಡಿದ್ರು. ಬಂತ್ರಿ ಹೊಯಾನ. ಎಲ್ಲಿಂದ ರೀ? ಪೊಲೀಸ್ ವ್ಯಾನ್ ಬಂತು. ನೂರಾರು ಜನ, ಮತ್ ಒಬ್ಬರ ಇಬ್ರು ಪೊಲೀಸರಿಗೆ ಹೆಂಗ್ ಹನಿತಾರ ಇವ್ರು. 4-8 ವಾಹನಗಳು ಬಂದು ಸುತ್ತೆಲ್ಲ ಗಿರಿಟ್ ಹಾಕಿ, ಅಂದ್ರೆ ಏನಂತೀರಿ ನೀವು, ಗೆರಟ ಹಾಕಿದ್ರ ಅಂತಿರಲ್ಲ, ಹಾಕಿ ಎಲ್ಲಾರನ್ನು ಹಿಡ್ಕೊಂಡು ಹೋಗಿ ಜೈಲಿಗೆ ಜೀವಾವಧಿ ಶಿಕ್ಷೆ ಒಗದ್ ಬಿಟ್ರು. ಏನ್ರಿ ಅವಾಗ ಅವ್ರಂದ್ರು, ಇದ್ದಾಗನು ಹಿಂಗ ಮಾಡಿದ, ಅವ್ರು ಏನೇನಂದ್ರು ಅಂದ್ರು, ಸತ್ತ ಮೇಲೆ ಹಿಂಗ ಮಾಡಿದ ಅಂತ. ಅಂದ್ರೆ ಇದ್ದಾಗನು ದುಃಖನ, ಸತ್ತ ಮೇಲೂ ದುಃಖನ ಹೆಂಗ್ ಕೊಟ್ಟ ಹಾಗ ಆಕಳಂತದ. ನೀಗ ಇದ್ದಾಗಾರ ನಿನ್ನಿಂದ ಏನು ಉಪಯೋಗದ, ನೀವು ಹಾದ ಮೇಲಾರ ನಿನ್ನ ಏನು ಉಪಯೋಗದ, ಇನ್ನ ನನ್ನಿಂದ ಉಪಯೋಗದ ಅಂದ್ರೆ ಕಾಮಧೇನು ಅಂತ. ಅದರಿಂದ ಒಂದೇ ತರದ ಉಪಯೋಗ ಇಲ್ಲ, ಜೀವನಿಗೆ ಎಲ್ಲ ರೀತಿಯಿಂದಲೂ ಸಹಾಯ ಆಗದ. ಅಂತ ಕಾಮಧೇನು ಆಕಳ ಏನ್ ಮಾಡ್ಯಾನ ಅಂದ್ರೆ ಹೊರಗಟ್ಯಾನ. ಏನ್ ಮಾಡ್ಯಾನ್ರಿ? ಹೊರಗೊಟ್ಯಾನ. ಏನ್ ಮಾಡ್ಯಾನಪ್ಪ ಅಂತ ಕೇರೆ, ಕಟ್ಟಲಾರದೆ ಇರುವಂತ ಒಂದು ಗೊಡ್ಡ ಆಕಳ, ಅಂದ್ರೆ 3 ವರ್ಷದ ತನ ಗೊಡ್ಡ ಆಕಳ ಅನ್ಸ್ಕೊಳ್ಳೋದಿಲ್ಲ ಅದು. 3 ವರ್ಷ ದಾಡ್ತೀವ ಅಂದ್ರೆ ಮುಂದೆ ಕರು ಕೊಡ್ಲಿಲ್ಲ ಅಂದ್ರೆ ಏನಂತಾರ ಅದಕ್ಕೆ? ಗೊಡ್ಡ ಆಕಳ ಅಂತಾರ, ಇಲ್ಲ ಬಡ್ಡ ಆಕಳ ಅಂತ ಕರಿತಾ ಇದಾರೆ. ಏನ್ ಆ ಆಕಳ ತಂದು ಕಟ್ಕೊಂಡ್ರ ಏನ್ ಲಾಭ?
ಇದ್ದದ್ದು ಹೈನಾ ಕೊಡುವಂಥದ್ದನ್ನು ಹೊರಗೆ ಹಾಕ್ಯಾನ. ಹೈನಾ ಕೊಡ್ಲಾರ್ದಂತ ತಂದು ಮನ್ಯಾಗ ಕಟ್ಕೊಂಡ್ರೆ ಹೆಂಗೆ ವ್ಯರ್ಥವೋ ಹಾಗೆ ಏನದಪ್ಪ ಅಂತ ಕೇಳಿದ್ದಾದ್ರೆ ಎಲ್ಲಿಗೆ ಬಂತ್ರಿ? ಹಾ, ಮನೆಯೊಳಗಿರುವ ಕಾಮಧೇನುವನ್ನು ಹೊರಗೆ ಹೊಡೆದು ಗೊಡ್ಡಾಕಳದ ಬೆನ್ನು ಹತ್ತಿದಂತೆ ಆಗುತ್ತದೆ ಮತ್ತು ದ್ರವಿಡ ಮಂಡಕ ನ್ಯಾಯವೂ ಪ್ರಾಪ್ತವಾಗುತ್ತದೆ. ಒಂದು ನ್ಯಾಯ ಅಂತದವ್ರಿ, ಸಾಕಷ್ಟು ಅದಾವು. ಅವು ಏನಪ್ಪಾ ಅಂತ ಕೇಳಿ ಗಾದೆ ಮಾತುನು ಅಂತಾರ. ಅವಕ್ಕೆ ಏನಂತಾರೆ? ಗಾದೆ ಮಾತುನು ಅಂತಾರ. ಅವು ಏನಪ್ಪಾ ಅಂತ ಕೇರೆ ಉಳಿದದ್ವೆಲ್ಲ ಸುಳ್ಳಾಗ್ಬೋದು, ಅವು ಒಂದೂ ಸುಳ್ಳಾಗೋದಿಲ್ಲ. ಅಗದಿ ಕೈ ಏನಪ್ಪಾ ಅಂತ ಕೇರೆ ನ್ಯಾಯ ಅಂದ್ರೆ ದೃಷ್ಟಾಂತ ಕೊಟ್ಟು ಹೇಳುವುದು. ಹೇಗೆಂದರೆ, ದ್ರವಿಡ ದೇಶದಲ್ಲಿ ಒಬ್ಬ ಗೃಹಸ್ಥನು ಮತ್ತೊಬ್ಬನ ಕಡೆಯಿಂದ ಯಾರೂ ಇಲ್ಲದ ಅರಣ್ಯ ಸ್ಥಳದಲ್ಲಿ 100 ರೂಪಾಯಿ ಸಾಲವನ್ನು ತಕ್ಕೊಂಡು ಇನ್ನು 6 ತಿಂಗಳಿಗೆ ತಿರುಗಿ ಕೊಡುತ್ತೇನೆಂದು ಹೇಳಿದ್ದ. ತಗೊಳ್ಳುವಾಗಿನ ಹದ ಲೋಕಾನುಭವ ಇದು. ಹಂಗ ಅದೇನಾಯ್ತು ಅಂದ್ರೆ ಕೊಡಾವ ತಗೊಳವ ಇಬ್ರ ಇದ್ರು. ಅದು ಊರಾಗಿರ್ಲಿಲ್ಲ, ಅಡವೆ ಆಗಿದ್ರು. 100 ರೂಪಾಯಿ ಒಂದು 6 ತಿಂಗಳು ಬಿಟ್ಟು ಕೊಡ್ತೇನಪ್ಪ, ಬಡ್ಡಿ ಏಕೆ ಕೊಡು ಅಂತ ಇಸ್ಕೊಂಡ. 6 ತಿಂಗಳಾದ ನಂತರ ಸಾಲ ಕೊಟ್ಟವನು ಮನೆಗೆ ಹೋಗಿ 100 ರೂಪಾಯಿಗಳನ್ನು ಕೇಳಲು ಸಾಲ ಕೊಟ್ಟವ ಸಾಲ ತಗೊಂಡವನ ಮನೆಗೆ ಹೋಗಿ ಕೇಳಿದ, ನೀನು ನನಗೆ 100 ರೂಪಾಯಿಗಳನ್ನು ಕೊಟ್ಟೆ ಇಲ್ಲ, ಸುಳ್ಳೆ ಬೇಡಲಿಕ್ಕೆ ಬಂದಿರುವೆ ಅಲ್ಲ. ಇಸ್ಕೊಂಡವಂದ, ಯಾಕೆ ಹದ ಮೀರಿತ್ತಲ್ಲ, ನೀ ನಾನು ಕೊಡ್ಲಾರ್ದ ಬಿಡಕ್ ಬಂದಿಯಲ್ಲೋ, ಏನಿದು ಅಂದ ಎಂದು ಬೆದರಿಸಿ ಕಳಿಸಿದನು. ಗುರುತದ ಎಲ್ಲರಿಗೆ. ಏನ್ರಿ ಸಾವ್ಕಾರ 2 ದಿನದಾಗ ಕೊಡ್ತೇನ್ರಿ ಅಂತ ಇಸ್ಕೊಂಡಿರ್ತಾರ. ಮತ್ತೆ 2 ದಿನ ಬಿಟ್ಟು ಕೇಳ್ಕೊಂಡು ಇನ್ನೊಂದು 4 ದಿನ ಬಿಡೋಣ. ಅತಿ ಹೋಯ್ತು ಅಂದ್ರೆ ಯಾವಾಗ ಕೊಟ್ಟಿರಿ ಅಂತ ಸಹಜ ಬದ್ನ ಬರ್ತಾ ಇದೆ. ಸಾಕಷ್ಟು ಉದಾಹರಣೆಗಳದಾವು. ಹಾಗೆ ಅವನು ಅಂದ. ಬಳಿಕ ಸಾಲ ಕೊಟ್ಟವನು ನಿರುಪಾಯನಾಗಿ ಕೊಟ್ಟವ ಏನದಂದ್ರೆ ಯಾವುದೇ ರೀತಿ ಉಪಾಯ ಇಸ್ಕೊಳಕ್ ಅನುಕೂಲ ಆಗ್ಲಿಲ್ಲ. ಏನ್ ಮಾಡಿದ? ಕೋರ್ಟಿಗೆ ಫಿರ್ಯಾದಿ ಕೊಟ್ಟ, ಅಥವಾ ಪೊಲೀಸ್ ಠಾಣಕ್ಕೋ ಕೋರ್ಟ್ಗೆ ಹೋಗಿ ಕೇಸ ಮಾಡಿದ. ಕೋರ್ಟಿನಲ್ಲಿ ನ್ಯಾಯಾಧೀಶರು ಇವನಿಂದ ನೀನು 100 ರೂಪಾಯಿ ತಕೊಂಡದ್ದು ಖರೆ ಏನು? ಅವನು ಕರೆಸಿದ್ರು. ಯಾರು ಸಾಲ ತಗೊಂಡಿದ್ದು ಅವನು ಕರೆಸಿದ್ರು. ಇವ್ 100 ರೂಪಾಯಿ ಕೊಟ್ಟನಂತಲ್ಲ, ಖರೇನು ಅಂತ ಕೇಳಿದ್ರು. ಎಂದು ಹೇಳಿದರು. ಅದಕ್ಕೆ ಪ್ರತಿವಾದಿಯು, ಇವನಿಂದ ನಾನು ರೂಪಾಯಿಗಳನ್ನು ತಕ್ಕೊಂಡೇ ಇಲ್ಲ. ನೋಡ್ರಿ, ಇವನ ಕಡೆ ನಾ 1 ರೂಪಾಯಿನೂ ಸಾಲ ತಗೊಂಡಿಲ್ಲ, ಯಾವಾಗ ಕೊಟ್ಟನ್ರಿ ಅಂದವ. ಸುಳ್ಳೆ ಹೇಳುತ್ತಾನೆ ಅಂದನು. ಈ ಮಾತನ್ನು ಕೇಳಿ ವಾದಿಯು, ಅದೇಕೆ 100 ರೂಪಾಯಿಗಳನ್ನು ತಕ್ಕೊಂಡು ಇಲ್ಲೆಂದು ಬಾಯಿ ಬಡಿತೀಯ? ಅದ್ಯಾಕೋ ಇಸ್ಕೊಂಡು ಇಲ್ಲ ಅಂತ ಹೇಳ್ತೇನೆ ಅಂತೇಳಿ ನ್ಯಾಯಾಧೀಶ ಬೆದರಿಸಿದ. ಅನಂತರ ನ್ಯಾಯಾಧೀಶರು, ಒಳ್ಳೇದು ಇರ್ಲಿ, ಎಲ್ಲೋ ವಾದಿ ಅಂದ್ರೆ ಕೊಟ್ಟವ, ನೀನು ಅವನಿಗೆ ರೂಪಾಯಿಗಳನ್ನು ಕೊಟ್ಟ ಬಗ್ಗೆ ಸಾಕ್ಷಿ ಏನಪ್ಪಾ? ಅವರ ಕೊಟ್ಟಿಲ್ಲ ಅಂತಾನ, ನೀ ಕೊಟ್ಟೇನಂತೆ, ಇಸ್ಕೊಂಡು ಕೊಟ್ಟಿಲ್ಲಂತೇನೋ ಅಂತ ಬೆದರ್ಸಿದ ಕರೆ ಇರವಾಲ್ದು, ನಾನಾರಂತೂ ನೋಡಿಲ್ಲ, ಇದಕ್ಕೆ ಸಾಕ್ಷಿ ಬೇಕಲ್ಲ ಅಂತ ಕೊಟ್ಟವನು ಕೇಳಿದ. ನೀನು ಅವನಿಗೆ ರೂಪಾಯಿಗಳನ್ನು ಕೊಟ್ಟೆ ಬಗ್ಗೆ ಏನು ಸಾಕ್ಷಿ ಎಂದು ಕೇಳಿದನು. ಅದಕ್ಕೆ ವಾದಿಯು, ಅರಣ್ಯದೊಳಗಿರುವ ವಟಬೆಕ್ಕೆ ಸಾಕ್ಷಿಯಾಗಿರುತ್ತದೆ. ಮತ್ತೆ ಕೊಟ್ಟದ್ದೆಲ್ಲೇ? ಇಸ್ಕೊಂಡದ್ದು ಊರಾಗ. ಎಲ್ಲಿ ಕೊಟ್ಟನ ಅಲ್ಲೇ ಇಸ್ಕೋಬೇಕಲ್ರಿ. ಅರಣ್ಯದಾಗ ಕೊಟ್ಟನ, ಅರಣ್ಯ ಇಸ್ಕೊಂಡನ, ಮತ್ತೆ ಅರಣ್ಯದೊಳಗೆ ಯಾರು ಬರ್ಬೇಕಲ್ಲಿ? ಸಾಕ್ಷಿ ಕೇಳಿದ್ರು. ಅವಾಗ ಅಕಸ್ಮಾತ್ ಅಲ್ಲೇ ಇವ್ರು ಕೊಡ್ತಗಳು ವ್ಯವಹಾರ ಮಾಡೋ ಒಂದು ಅಡವಿ ಬೆಕ್ಕು ಹಾದು ಹೋತು. ಯಾವನು ಹೋಯ್ತು? ಅಡವಿ ಬೆಕ್ಕು. ಹೇಳ್ದ, ಒಂದು ಅಲ್ಲಿ ಒಟ್ಟ ಬೆಕ್ಕು ಅಂದ್ರೆ ಅಡವಿ ಬೆಕ್ಕಿತ್ರಿ, ಮತ್ತೆ ಯಾರು ಇದ್ದಿದ್ದಿಲ್ಲ ಅಂದ. ಅವಾಗ ಇದನ್ನು ಕೇಳಿ ಪ್ರತಿವಾದಿಯು ಸುಮ್ನಿರ್ಲಿಲ್ಲವ. ಏನ್ರಿ ಅವಾಗ ಆಮೇನಿಂದ, ಅಡವಿ ಬೆಕ್ಕು ಇದ್ದಿಲ್ರಿ, ಊರ್ ಬೆಕ್ಕಿತ್ತು ಅನ್ನೋ. ಏನ್ ಮಾಡುವಾಗಿದು? ಮಾತಾಡ್ಕೊಂತ ಕುಂತಾಗಲ್ಲ, ಸಾಲ ಕೊಡ್ತಗಳು ವ್ಯವಹಾರ ಮಾಡುವಾಗ ಅಡವಿ ಬೆಕ್ಕಿತ್ತು ಅಂತ ಅಂದ. ಅಡವಿ ಬೆಕ್ಕಿದ್ದಿಲ್ರಿ, ಊರ್ ಬೆಕ್ಕಿತ್ತು, ಸುಳ್ಳು ಹೇಳ್ತಾನಂತ ಇವ ಅಂದ. ಅಂತೂ ಏನು ಅವ ಬೆಕ್ಕು ಹೇಳಿದ್ರಲ್ಲಿ ಸುಳ್ಳು, ಆದ್ರೂ ರೊಕ್ಕ ಕೊಟ್ಟಿದ್ದೇನಾಯ್ತ್ರಿ? ಕರೆ ಆಗ್ತಾ ಇದೆ ಅಂದನು. ಈ ಮಾತನ್ನು ನ್ಯಾಯಾಧೀಶರು ಕೇಳಿ, ಎಲ್ಲೋ ಪ್ರತಿವಾದಿಯೇ, ನೀನು ಅವನ ಕಡೆಯಿಂದ 100 ರೂಪಾಯಿಗಳನ್ನು ತಕೊಂಡಿರುವೆನೆಂದು ನಿನ್ನ ಮುಖದಿಂದಲೇ ಕಬೂಲಾದಂತಾಯಿತು. ಆದ್ದರಿಂದ ಅವನು 100 ರೂಪಾಯಿಗಳನ್ನು ಕೊಡು ಎಂದು ಹೇಳಿ ಕೊಡಿಸಿದ್ರು. ಇದು ಹೇಗೋ ಹಾಗೆ ಅಂತ. ಏನಪ್ಪಾ ಇಲ್ಲಿ ಈ ಕಥೆಯ ತಾತ್ಪರ್ಯವೇನೆಂದರೆ, ಮೊದಲೇ ಅವನಿಗೆ 100 ರೂಪಾಯಿಗಳನ್ನು ಕೊಟ್ಟಿದ್ದರೆ, ಹೌದಪ್ಪ ಕೊಟ್ಟಿ ಭಾಳ ದಿನ ಕೊಡ್ತೇನೆ ಅಂತ ಕೊಟ್ಟಿದ್ದರೆ ಋಣಮುಕ್ತನಾಗುತ್ತಿದ್ದ. ಅವನಿಂದ ಕೊಟ್ಟವ್ರ ಸಾಲ ಹಾಳಿ ಕೊಟ್ರ ಋಣಮುಕ್ತರೋ ಏನಲ್ಲೋ? ಅಂಗಡಿಯಾಗ ಸಾಲ ತಂದದನ್ನು ಸಾಲ ಮುಡಿಸಿ ಋಣಮುಕ್ತರಾಕ್ಯವೇನಾಗೋದಿಲ್ಲೋ? ಋಣಮುಕ್ತ ಅಂದ್ರ ಋಣದಿಂದ ಬಿಡುಗಡೆ ಆಗುವುದು. ಋಣ ಅಂದ್ರೆ ಕಡ, ಅವ್ರು ಕೊಟ್ಟಾರ, ಕೊಟ್ಟದ್ದನ್ನು ಕೊಟ್ಟು ತೀರಿಸುವುದು.
ಕೊಡದಿದ್ದ ಕಾರಣದಿಂದಲೇ ಕೋರ್ಟಿಗೆ ಹೋಗಿ ಧನ ಹಾಳು ಮಾಡಿಕೊಂಡು ಪುನಃ ಅವನಿಗೆ 100 ರೂಪಾಯಿಗಳನ್ನು ಕೊಟ್ಟಿದ್ದಲ್ಲದೆ ಕೋರ್ಟ್ಗೆ ಹೋದ್ಮೇಲೆ ಹಂಗ ಬಿಡ್ತಾರ ಅವರು? ನ್ಯಾಯ ವಕೀಲನ್ನು ಹಿಡಿಬೇಕು, ವಕೀಲ ಫೀ ತುಂಬಬೇಕು, ಕೋರ್ಟ್ ಫೀ ತುಂಬಬೇಕು, ಅವೆಲ್ಲ ತುಂಬಬೇಕಾರೆ ಎದರ ಸಲುವಾಗಿ ರೀ? ಇಸ್ಕೊಂಡದ್ದು 100 ರೂಪಾಯಿ ಕೊಟ್ಟು ಬಿಟ್ರೆ ಯಾವುದು ಗದ್ಲಿರ್ಲಿಲ್ಲ. ಆ 100 ರೂಪಾಯಿ ಕೊಡುದೂ ಕರೆ ಆಯ್ತು, ದಂಡನೂ ತಪ್ಪಲಿಲ್ಲ, ಕೋರ್ಟಿನ ಖರ್ಚನ್ನೂ ಕೊಡಬೇಕಾಯಿತು. ಈ ದೃಷ್ಟಾಂತದಂತೆ ಮುಮುಕ್ಷು ಪುರುಷನು ಮೊದಲೇ ಸಿದ್ಧಾರ್ಥ ಬೋಧಕವಾದ ಈ ಗ್ರಂಥವನ್ನೇ ಸ್ವೀಕರಿಸಿ ಮೊದಲ ಆ ಎಲ್ಲ ಗ್ರಂಥಗಳಿಗೆ ಶರಣಾಗತನಾಗಲಾರ್ದೆ ಇದಕ್ಕ ಶರಣಾಗತನಾಗಿದ್ದ ಅಂದ್ರೆ ಅವ್ರ ಮಾತು ಕೇಳಿ ಅಷ್ಟು ದುಃಖವನ್ನು ಅನುಭವಿಸೋ ಪ್ರಸಂಗ ಬರ್ತಿತ್ತನು? ಬರ್ತಿರ್ಲಿಲ್ಲ. ಗುರುಮುಖದಿಂದ ಶ್ರವಣ ಮನನಾದಿಗಳನ್ನು ಮಾಡಿಕೊಂಡು ನಿಶ್ಚಯವಾದ ಜ್ಞಾನದಿಂದ ಮುಕ್ತನಾಗುತ್ತಿದ್ದನು. ಇದನ್ನು ಬಿಟ್ಟು ಭೇದವಾದಿಗಳ ಗ್ರಂಥದಲ್ಲಿ ಪ್ರವೃತ್ತನಾದ್ದರಿಂದ ಇದನ್ನು ಬಿಟ್ಟು ಏನು ಮಾಡಿದ ಅಂತ ಕೇರೆ ಅವ್ರ ಮಾತಿಗೆ ಮರಳಾಗಿ, ಯಾಕಂದ್ರೆ ಅದರಿಂದ ಏನು ಸುಖ ಅಲ್ಲ, ಅದೇನು ಉಪಯೋಗ ಆಗೋದಿಲ್ಲ, ಸುಳ್ಳು ನೀನು ತೊಂದರೆ ಪಡ್ತಿ, ನೀ ಇದನ್ನ ಮಾಡು, ನೀನ ನೋಡಲ್ಲ ದೇವ್ರು ದೊಡ್ಡವ ಸಣ್ಣವಪ್ಪ, ನೀನ ಹೇಳು ದೊಡ್ಡವ, ಮತ್ತು ನಾವು ಸಣ್ಣವರು ದೊಡ್ಡವರು, ನಾವು ಸಣ್ಣವರು, ಮತ್ತು ದೇವರು ದೊಡ್ಡವ ನಾವು ಸಣ್ಣವ್ರು ಇರ್ಲಿಕ್ಕಾಗಿ ಆ ದೇವ್ರ ನಾವ ದೇವ್ರು ಅನ್ನೋದಿದೆ ಅಂತ ಮಾತು. ಅವ್ರ ಮಾತು ಕೇಳಿ ಹುಚ್ಚು ಹಿಡಿದತ್ತು ನಿನಗೆ, ಸುಮ್ಮನೆ ನಾವು ಹೇಳಿದ್ದು ಕೇಳ್ಕೊಂಡು ಹೋಗುವಂತ ಅಂದಾಗ ಇದನ್ನು ಬಿಟ್ಟ ಅದಕ್ಕೆ ಶರಣಾಗತನಾದ. ಏನ್ರಿ? ದ್ವಿತೀಯಾದ್ ವೈಭಯಂ ಭವತಿ, ಎರಡರಿಂದ ಏನದ ಅಂತ ಕೇರೆ ದುಃಖವೇ ಉಂಟಾಗುತ್ತದೆ ಹೊರತಾಗಿ ಸುಖ ಆಗಲಿಕ್ಕೆ ಸಾಧ್ಯವಿಲ್ಲ. ಪುನಃ ಜನನ ಮರಣ ರೂಪ ಪ್ರವಾಹದಲ್ಲಿ ಬಿದ್ದು ಹೊರಳಾಡಿ ಸುಖ ಕಾಣದೆ ಕಡೆಗೆ ಬೆಸತ್ತು ಏನ್ರಿ ಅಭಯಂ ವೈಜನಕ ಪ್ರಾಪ್ತೋಸಿ. ಏನ್ ಅಭಯಂ ವೈ ಜನಕ ಪ್ರಾಪ್ತೋಸಿ. ವೈ ಅಂದ್ರೆ ನಿಶ್ಚಯವಾಗಿ ಅಭಯವನ್ನೇ ಉಂಟು ಮಾಡಿಕೊಡುವಂಥದ್ದು ಯಾವುದು ಅಂದ್ರೆ ಅಭೇದವನ್ನು ಪ್ರತಿಪಾದನೆ ಮಾಡುವ ಗ್ರಂಥಕ್ಕೆ ಶರಣಾಗತನಾಗಬೇಕಾಗುವುದು ಎಂಬುದು ತಾತ್ಪರ್ಯ. ಕೊನೆಗೆ ಸಾಲ ಏನಪ್ಪ ಅಂದ್ರೆ ಬಡ್ಡಿ ಅವ್ರಿಗೆಲ್ಲ ಏನು ಕೋರ್ಟ್ ಫೀ ಮೊದಲಾದವನು ಕೊಟ್ಟು ಕೊನೆಗೂ ಎಲ್ಲಿಗೆ ಶರಣಾಗತನಾಗಬೇಕು? 100 ರೂಪಾಯಿ ಕೊಡಕ ಶರಣಾಗತನಾಗಬೇಕು ಇಲ್ಲೋ? ಹಂಗ ಅಷ್ಟು ಅನೇಕ ದುಃಖಗಳನ್ನು ಅನುಭವಿಸಿ ಕೊನೆಗೂ ಎಲ್ಲಿಗೆ ಬರಬೇಕಾಯ್ತು? ಅದ್ವೈತವನ್ನು ಉಪದೇಶ ಮಾಡುವ ಈ ಗ್ರಂಥಕ್ಕನೇ ಶರಣಾಗತರಾಗಬೇಕಾಯಿತು. ಮತ್ತು ಇದೇ ವಿಷಯದಲ್ಲಿ ಗುದ್ದಿಸಿಕೊಂಡು ಹಣವನ್ನು ಕೊಟ್ಟು ಕತೆ ಇರುತ್ತದೆ. ಗುದ್ದಿಸ್ಕೊಂಡು ಹಣವನ್ನು ಮೊದಲ ಕೊಟ್ಟರು ಗುದ್ದಿಸ್ಕೊಂತಿದ್ದಿಲ್ಲ. ಏನ್ರಿ ಹೇಗಪ್ಪ ಅಂದ್ರೆ ಒಬ್ಬನು ಮತ್ತೊಬ್ಬನಿಗೆ 100 ರೂಪಾಯಿಗಳನ್ನು ಕೊಡ್ತಕ್ಕದ್ದಿತ್ತು. ರೂಪಾಯಿ ಕೊಟ್ಟವನು ಯಾವ ಕಾಲಕ್ಕೆ ರೂಪಾಯಿಗಳನ್ನು ಕೊಡು ಎಂದು ಕೇಳಿದರೂ ನನ್ನ 10 ರೂಪಾಯಿಗಳಿಲ್ಲ, ನನ್ನ 100 ರೂಪಾಯಿಗಳು ಇದ್ದಾಗೆ ಕೊಟ್ಟೇನು ಎಂದು ಹೇಳುತ್ತಿದ್ದನು. 100 ರೂಪಾಯಿ ಇದ್ದಾಗ ಕೊಡ್ತಾನ ಎಲ್ಲ, ನನ್ನ 10 ಇಲ್ಲ. ನಾವು ಯಾವಾಗ ಕೊಡವ? ಇದ್ದಾಗ ಕೊಡ್ತಾನಳು, ಕೊಡುದಿಲ್ಲ ಅನ್ಕೊಂತ ಹೊಕ್ಕಿದ್ದ. ಆ ಸಮಯದಲ್ಲಿ ಒಂದು ದಿವಸ ರೂಪಾಯಿ ಕೊಟ್ಟವನು ಏನಂದ ಅಂದ್ರೆ ಇವನನ್ನು ಹಿಡಿದು ಕೂಡ್ರಿಸಿ ನನ್ನ ರೂಪಾಯಿಗಳನ್ನು ಕೊಟ್ಟು ಇಲ್ಲಿಂದ ಎದ್ದು ಹೋಗು, ಇಲ್ಲದಿದ್ದರೆ ನಿನ್ನನ್ನು ಬಿಡುವುದಿಲ್ಲ ಎಂದು ಹೇಳಿದ. ಈ ಕೊಟ್ಟ ಹೋಗ್ಬೇಕನಿ ಅಂತ ಹೇಳ್ಕೊಂಡು ಮನೆ ಮುಂದೆ ಬಂದು ಕುಂತಾನಂತಿರ್ತಲ್ಲ, ಹಂಗೆ ಮಾಡಿದ. ಇಷ್ಟಾದರೂ ಇವನು ಅವನಿಗೆ ರೂಪಾಯಿಗಳನ್ನು ಕೊಡ್ಲಿಲ್ಲ. ಮನೆಯಲ್ಲಿ ರೂಪಾಯಿಗಳನ್ನು ಇಟ್ಟಿದ್ದರು, ಕಂಪನಿ ಇರ್ತದೆ ಹಿಂಗ, ಮನೆಯಲ್ಲಿ ಇಟ್ಟಿದ್ದರೂ ನನ್ನಲ್ಲಿ ರೂಪಾಯಿಗಳು ಇಲ್ಲ ಎಂದು ಹೇಳುತ್ತಿದ್ದನು. ಆಗ ರೂಪಾಯಿ ಕೊಟ್ಟವನು ಬೇಸತ್ತು ಇವನನ್ನು ಕುರಿತು, ನೀನು ಗಟ್ಟಿಯಾಗಿ 100 ಉಳ್ಳಾಗಡ್ಡಿಗಳನ್ನು ತಿಂದರೆ ನಾನು ನಿನಗೆ 100 ರೂಪಾಯಿಗಳನ್ನು ಬಿಟ್ಟು ಕೊಡುತ್ತೇನೆ. ಹಂಗಾರ ನೀ ಕೊಡಕ್ಕಾಗಲಿಲ್ಲದಲ್ಲ, 100 ಉಳ್ಳಾಗಡ್ಡಿ ತಿಂದು ಬಿಡು, ನಾನು ನಿನಗೆ ಕೇಳೋದು ಬಿಟ್ಟು ಬಿಡ್ತೀನಿ ಅಂದ. ಇವನಿಗೆ ಹಗರ ಅನ್ನಿಸ್ತೆ ಅದು. ಏನ್ರಿ ಅದಕ್ಕೆ ಸಾಲಗಾರ 100 ಉಳ್ಳಾಗಡ್ಡಿಗಳನ್ನು ತಿನ್ಲಿಕ್ಕೆ ಆಗಲಿಲ್ಲ. ಅಂದು ತಿನ್ನಾಕ ಶುರು ಮಾಡಿದ. ಒಂದು ತಿನ್ಬೇಕಾರೆ ಊಟದಾಗ ರಗಡಾಗಿರ್ತದ. ಇನ್ನು ರೊಟ್ಟಿ ಇಲ್ಲ, ಪಲ್ಯ ಇಲ್ಲ, ಬರೀ ಉಳ್ಳಾಗಡ್ಡಿ ತಿನ್ನೋದಂದ್ರೆ ಏನಾಗಬಾರದ್ರಿ? ಒಂದು 10 ತಿಂದ ಸಾಕಾತು, ಕೈ ಬಿಟ್ಟ. ಸಾಕಾಯ್ತು. ಬಾಕಿ ಉಳ್ಳಾಗಡ್ಡಿಗಳನ್ನೆಲ್ಲ ಹಾಗೆ ಉಳಿದು. ಆಗ ರೂಪಾಯಿ ಕೊಟ್ಟವನು, ಒಳ್ಳೇದು, ನೀನು 100 ಕೆಂಪು ಗಿಡ್ಡು ಮೆಣಸಿನಕಾಯಿಗಳು ತಿನ್ನು. ಒಂದು ವೇಳೆ ಉಳ್ಳಾಗಡ್ಡಿ ತಿನ್ನಕ್ಕಾಗ್ಲಿಲ್ಲ ಹೋದಲು, ಗಿಡ್ಡು ಮೆಣಸಿನಕಾಯಿ ಅಂತದವ್ರಿ. ಏನು ಉದ್ದು ಮೆಣಸಿನಕಾಯಿ ಬೇರೆ, ಅವಕ್ಕೆ ಲವಂಗ ಮೆಣಸಿನಕಾಯಿ ಅಂತಾರ, ಅವು ಗಿಡ್ಡು ಮೆಣಸಿನಕಾಯಿ ಅಂತಾರ. ಅವಕ್ರ ಮುಖ ಹೆಂಗಿರ್ತತ್ರಿ? ತೆಳ್ಯಾಕಿರೋದಿಲ್ಲ. ಗಿಡ್ಡು ಮೆಣಸಿನಕಾಯಿ ಮುಖ ಮ್ಯಾಲಕ್ಕಿರ್ತಾವ್ರಿ, ಇಷ್ಟ ಇರ್ತಾವ. ಏನ್ರಿ ತಿಂದ್ರ ಉರುಮಂಡಲಕ್ಕೆ ಬೆಂಕಿ ಹತ್ತೈತೆ ಅಂತಾರಲ್ಲ, ಹಂಗಿರ್ತಾವ. ಅವಾಗ ಇವಂದ 100 ಉಳ್ಳಾಗಡ್ಡಿ ತಿನ್ನಕ್ಕಾಗ್ಲಿಲ್ಲ ಹೋದಲ್ಲೋ, 100 ಮೆಣಸಿನ್ಕಾಯಿ ತಿನ್ನಂಗಾರ. ಎಂತಾವು? ಗಿಡ್ಡು ಮೆಣಸಿನಕಾಯಿ. ಅಂದರೆ ನಾನು ನಿನಗೆ 100 ರೂಪಾಯಿಗಳನ್ನು ಬಿಟ್ಟು ಕೊಡ್ತೇನೆ ಅಂದ್ರೆ ನಿನ್ನ ಹತ್ರ ಇಸ್ಕೊಳ್ಳೋದು ಬಿಡ್ತೇನೆ, ಇಲ್ಲರ ನಾ ಬಿಡಾಪನ ಅಲ್ಲ ಅಂದ. ಹಂಗಾರೆ ಮೆಣಸಿನ್ಕಾಯಿ ತಿಂದು ಮುಟ್ಟಿಸ್ಕೋಬೇಕು ಅಂದಿವ.
ಏನು ಹೇಳಿದನು. ಆಗ ಸಾಲಗಾರನು ಒಪ್ಪಿ 100 ಮೆಣಸಿನಕಾಯಿಗಳನ್ನು ತಿನ್ನಲಿಕ್ಕೆ ಆರಂಭ ಮಾಡಿದನು. ಆದರೆ ಅವನಿಂದ ಎಲ್ಲ ತಿನ್ಲಿಕ್ಕೆ ಆಗಲಿಲ್ಲ. ಗಟ್ಟಿ ಜೀವ ಮಾಡಿ ಒಟ್ಟು ತಿಂದ ಬಿಡ್ಬೇಕಂತ ತಿಂದ 10 ತಿಂದ ಬಾಯಿ ಕೇಳಿತ್ರಿ, ಉರಿಯಾಕೆ ಶುರು ಮಾಡ್ತು, ಅದು ಆಗಲಿಲ್ಲ. ಕಿಂತು 5 ಅಥವಾ 10 ಮೆಣಸಿನಕಾಯಿಗಳನ್ನು ತಿನ್ನುವುದರೊಳಗೆ ಸಾಕಾಗಿ ಹೋಯಿತು. ಆಗ ರೂಪಾಯಿ ಕೊಟ್ಟವನು, ನೀನು ಪಾದರಾಕ್ಷಿಯ 100 ಪೆಟ್ಟುಗಳನ್ನು ಸಹನ ಮಾಡ್ಕೋ, ನಾನು ನಿನಗೆ 100 ರೂಪಾಯಿಗಳನ್ನು ಬಿಟ್ಟು ಕೊಡ್ತೇನೆ. ಉಳ್ಳಾಗಡ್ಡಿ ತಿನ್ನಕ್ಕಂತೂ ಆಗಲಿಲ್ಲ, ಮೆಣಸಿನ್ಕಾಯಿನ ತಿನ್ನಕ್ಕಂತೂ ಆಗಲಿಲ್ಲ, ಇನ್ನೇನು ಆದರೂ ಆಗೋದಿಲ್ಲ. ಇನ್ನೇನು 100 ಚಪ್ಪಲ್ ಹಿಡ್ ತಿಂದ್ರೆ ಅಂದ್ರೆ ಬಿಡ್ತೇನೆ ನಿನಗ ಅಂದ. ಇದೇನು ದೊಡ್ಡ ಮತ್ತಂದವ ಏನ್ರಿ, ಏಟ್ ಹೊಡೆದಾನಂತ ತಿಳ್ಕೊಂಡು, ಸಹನ ಮಾಡಿಕೊ, ನಾನು ನಿನಗೆ 100 ರೂಪಾಯಿಗಳನ್ನು ಬಿಟ್ಟು ಕೊಡುತ್ತೇನೆ ಎಂದು ಹೇಳಿದನು. ಅದಕ್ಕೆ ಕಬೂಲಾಗಿ ಯಾವಾಗ ಕಾಲ್ಮರೆಯಿಂದ ಹೊಡೆಸಿಕೊಳ್ಳಲಿಕ್ಕೆ ಹತ್ತಿದನು, ಆಗ 10-12 ಹೊಡೆತಗಳು ಬೀಳುವುದರೊಳಗೆ ಸಾಕಾಗಿ ಹೋಯಿತು. ಕೇಳಿದ್ರೆ ಏನ್ರಿ, ಸಾಕಾಗಿ ಹೋಯ್ತು. 100 ಪೆಟ್ಟುಗಳನ್ನು ಸಹನ ಮಾಡುವುದು ಅವನಿಗೆ ಕಡೆಯಿಂದ ಆಗಲಿಲ್ಲ. ಆದ್ದರಿಂದ ಉಳ್ಳಿಗಡ್ಡಿ, ಮೆಣಸಿನಕಾಯಿ, ಕಾಲ್ಮರೆ ಹೊಡೆತ ಇವುಗಳನ್ನು ಪುಗಸೆಟ್ಟಲ್ಲಿ ತಿಂದು, ಇವೆಲ್ಲ ಪುಗಸೆಟ್ಟಿನ ಏನು ಮೊದಲ ಕರಾರಾಯ್ತು, ನೀ 100 ರೂಪಾಯಿ ಹೊಳ್ಳಿ ಕೊಡುವಾಗ ಇವನ್ನೆಲ್ಲ ಮಾಡ್ಕೊಂಡು ಕೊಡ್ಬೇಕಂತ ಹಿಂಗೆ ಕರಾರೈತೇನು? ಇಲ್ಲ, ಪುಗಸೆಟ್ಟಿನೇ ತಿಂದು ಮೇಲೆ 100 ರೂಪಾಯಿಗಳನ್ನು ಕೊಡಬೇಕಾಯ್ತು. ಮತ್ತು ತಡೆಯೋಕ್ಕಾಗಲಿಲ್ಲ, ಮತ್ತು 100 ರೂಪಾಯಿ ಏನು ಮಾಡಬೇಕು, ಕೊಡಲೇಬೇಕು. ಈ ದೃಷ್ಟಾಂತದಂತೆ ಅಜ್ಞಾನಿಯಾದ ಮೂರ್ಖ ಪುರುಷನು. ಯಾರಿಲ್ಲಿ ಸಾಲಗಾರ? ಯಾರ್ರಿ ಸಾಲಗಾರ? ಯಾರ್ರಿ? ಯಾರು? ನಾವ. ಜೀವನ ಕರೆ, ಆದ್ರೆ ಹೇಳ್ಬೇಕಲ್ಲ, ನಾವು ಅಜ್ಞಾನಿಗಳು, ಜ್ಞಾನಿಗಳು ಪಕ್ಕ, ಅದ್ರಾಗಿನ ಸಮಸ್ಯೆ ಇಲ್ಲ. ಇನ್ನು ಏನೋ ಆ ದಾರ್ಯಾಗ ಹೆಜ್ಜೆ ಇಟ್ಟು ಜ್ಞಾನಿ ಆಗ್ಬೇಕಂತ ಹೇಳೋದು. ಯಾವಾಗ ಮುಡ್ತದ ಕರೆ, ಆದ್ರೆ ಈಗ ಮುಟ್ತದಂತ ನೇಮ ಇಲ್ಲ. ಮುಟ್ಟಬಹುದು, ಮುಟ್ಲಾರ್ದೇನೂ ಇರಬಹುದು, ಅವ್ರವ್ರ ತಾಕತ್ತು. ಮೂರ್ಖ ಪುರುಷನು ಸಂಸಾರದಲ್ಲಿ ಅನೇಕ ಪ್ರಕಾರ ದುಃಖಪಟ್ಟು, ಒಂದು ಮೆಣಸಿನಕಾಯಿ, ಉಳ್ಳಾಗಡ್ಡಿ, ಕಾಲ್ಮರಿಗೆ ಪೆಟ್ಟು ತಿಂದಂಗ 1 ಪೆಟ್ಟು 2 ಪೆಟ್ಟ್ರಿ. ಎಷ್ಟು ಮಂದಿ ಅದಾರ ಗುದ್ದವ್ರು ನಮ್ಮನ್ರಿ? ಎಷ್ಟು ಮಂದಿ ಅದಾರ್ರಿ? ಅದರಲ್ಲಿ ನಂದಂತ ಗ್ರಹಣ ಮಾಡ್ಯಾವ ಎಲ್ಲ ಗುದ್ದು ಅದಾವು. ನಮ್ಮ ಅಂತೇನು ಸ್ಥಾವರ ಇರಲಿ, ಜಂಗಮರ ಇರಲಿ. ಜಂಗಮ ಅಂದ್ರೆ ಈ ಲೋಕದ ವ್ಯವಹಾರ ತೀರಿಸುವ ಏನಾರ ಅಂತ ಅರ್ಥ ಮಾಡಬೇಡ್ರಿ. ಜಂಗಮ ಅಂದ್ರೆ ತಿರುಗಾಡುವ ಪ್ರಾಣಿ. ಜಂಗಮ ಅಂದ್ರೆ ಏನ್ರಿ? ತಿರುಗಾಡುವ ಪ್ರಾಣಿ. ಸ್ಥಾವರ ಅಂದ್ರ ತಿರುಗಾಡಲಾರ್ದ ಇದ್ದಲ್ಲೇ ಇರು. ಅಂದ್ರೆ ಏನೇನು ನಂಬುದಂತೇವಿ ಅವೆಲ್ಲ ಏನ್ ಮಾಡ್ತಾವ, ನಮ್ಮನ್ನ ಎಲ್ಲ ಗುದ್ದವಾದ ಹೊರತಾಗಿ ಗುದ್ದಲಾರದೆ ಒಂದು ಇಲ್ಲ. ಆ ಪ್ರಕಾರ ದುಃಖಪಟ್ಟು ಯಾವಾಗ ಆತ್ಮವನ್ನು ಬಲ್ಲ ಮಹಾತ್ಮರ ಬಳಿಗೆ ಉಪದೇಶ ಸಲುವಾಗಿ ಶರಣಾಗತನಾಗುತ್ತಾನೋ, ಕೊನೆಗೆ ಏನ್ ಮಾಡ್ಬೇಕ್ರಿ? ಇವೆಲ್ಲದರಿಂದ ಪೆಟ್ಟು ತಿಂದು 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 ಅದ್ರಾಗ ಏನೈತಿ, ಆರಾಮ್ ಮನ್ಯಾಗ ಮನ್ಕೊಂಡ್ರೆ ನಿದ್ದೆ ಆದಿತ್ತು, ಹೊಲಕ್ಕೆ ಹೋದ್ರೆ ಕೆಲಸ ಆದಿತ್ತು, ಮತ್ತೆ TV ನೋಡಿದ್ರೆ ಏನಾರು ಒಟ್ಟು ಆನಂದ ಆದಿತ್ತು ಅಂತ ತಿಳ್ಕೊಂಡು ಪರಮಾರ್ಥ ಮಾರ್ಗವನ್ನು ತ್ಯಜಿಸಿ ಗುದ್ದಿಸ್ಕೊಂಡು ಮನೆಗಿದ್ವಲ್ಲ, ಎಲ್ಲಿ ತನ ಗುದ್ದಿಸ್ಕೊಂತಾನ್ರಿ? ಗುದ್ದಿಸ್ಕೊಂಡು ಸಾಕಾಗಿ ಕನೆಗೆ ಇಲ್ಲಿ ಏನು ಸಿಗುವಂಗೆ ಕಾಣೋದಿಲ್ಲ ಅಂತ ಹೇಳೋದು. ಶ್ರೋತ್ರಿಯ ಬ್ರಹ್ಮನಿಷ್ಠನಾದ ಗುರುವಿಗೆ ಶರಣಾಗತನಾದ ಮೇಲೆ ಅವನಿಗೆ ಆಗ ಗುರುಗಳು ಏನು ಹೇಳ್ತಾ ಇದ್ದಾರ, ಗುದ್ದಿಸ್ಕೊಂಡ ಮೇಲೆ 100 ರೂಪಾಯಿ ಕೊಟ್ಟಂಗ ಇಷ್ಟೆಲ್ಲ ಗುದ್ದಿಸ್ಕೊಂಡು ಬಂದ ಮೇಲೆ ಏನು ಕೇಳ್ಬೇಕಾಯ್ತು ಅಂತ ಕೇಳಿದ್ರೆ, ನೀನೇ ಬ್ರಹ್ಮನಿದ್ದಿ, ದೇವರು ಯಾರಂತ ಕೇಳಿದ್ರೆ ನೀನೇ ಇದ್ದಿ ಎಂದು ಉಪದೇಶ ಮಾಡುತ್ತಾರೆ. ಆಗ ಅವನು ಈ ಉಪದೇಶವನ್ನು ಯಾವ ರೀತಿಯಿಂದಲೂ ಅಂಗೀಕಾರ ಮಾಡುವುದೇ ಇಲ್ಲ. ಇದನ್ನ ಅಂಗೀಕಾರ ಮಾಡ್ತಾನೆ ನೀವು, ಯಾಕಂದ್ರೆ ನಾ ಹೆಂಗೆ ದೇವ್ರು ಹಾಕ್ಯನ್ರಿ ಅಂತ ಹಿಂಗೆ ಮತ್ತು ಇದನ್ನ ಮಾಡ್ತಿರ್ತಾನೆ. ಆಗ ಮಹಾತ್ಮರು ಅವನಿಂದ ಅನೇಕ ದೇವತೆಗಳ ಉಪಾಸನವನ್ನು, ಅನೇಕ ವ್ರತಗಳನ್ನು ಮಾಡಿಸಿ, ಅವಾಗ ಉಳ್ಳಾಗಡ್ಡಿ ಮೆಣಸಿನಕಾಯಿ ತಿನ್ನಕ್ಕೆ ಹಚ್ದಂಗ ಇವನಿಗೆ ಅನೇಕ ಉಪಾಸನ ಮಾಡಕಚ್ಚೋದು, ವ್ರತಗಳನ್ನು ಮಾಡಕಚ್ಚೋದು. ಅದೇನು ಹಗರದನ್ರಿ? ಕೊನೆಗೆ ಮಾಡಕ್ಕಾಗ್ಲಾರ್ದಕ್ಕಾಗಿ ಮತ್ತು ಎಲ್ಲಿ ಬರಬೇಕು? ಬಳಿಕ ಅವನನ್ನು ಅನೇಕ ತೀರ್ಥಯಾತ್ರೆಗಳಲ್ಲಿ ತಿರುಗಿಸುವರು. ಹೀಗೆ ಮಾಡುವುದೇ ಉಳ್ಳಾಗಡ್ಡಿ ಮೆಣಸಿನಕಾಯಿಗಳನ್ನು ತಿಂದಂತಾಯಿತು. ಆಮೇಲೆ ಮಹಾತ್ಮರು ಮೊದಲು ಹೇಳಿದ ಮಾತನ್ನೇ ಸ್ವೀಕರಿಸುತ್ತಾರೆ. ಮೊದಲು ಹೇಳಿದ ಮಾತನ್ನ ಮತ್ತೇನು ಮಾಡ್ತಾರೆ? ನೀನೇ ಬ್ರಹ್ಮನಿದ್ದಿ. ಕೊನೆಗೆ ಅಲ್ಲಿಗೆ ಬರಬೇಕು. ಅಂದರೆ ಮೂರ್ಖನು ಖರೆ ಉಪದೇಶವನ್ನು ಗ್ರಹಿಸುವುದಿಲ್ಲ. ಯಾವಾಗ ಸಂಚಾರದಲ್ಲಿ ಅತ್ತಿತ್ತ ತಿರುಗಾಡಿ ಬೇಸತ್ತು ಬರುವನೋ ಆಗ ಅದ್ವೈತ ಶಾಸ್ತ್ರಗಳೆಂಬ ಎದರ ಹೊಡೆತ, ಕಾಲ್ಮರಿಯ ಹೊಡೆತ ತಿಂದು ನಾನು ಬ್ರಹ್ಮನಿದ್ದೇನೆಂದು ಅಂಗೀಕಾರ ಮಾಡಲಿಕ್ಕೆ ಬೇಕಾಗುವುದು.
ಏನ್ರಿ ಎಲ್ಲಾ ತಿಂದು ತಿಂದು ತಿರುಗಾಡಿ ಅಂದಂಗ. ಉಳ್ಳಾಗಡ್ಡಿ ಮೆಣಸಿನಕಾಯಿ ತಿಂದದ್ದು ಏನ್ರಿ ಅನೇಕ ತೀರ್ಥಯಾತ್ರೆ, ಉಪಾಸನ, ಯಜ್ಞ, ಯಾಗ, ಹೋಮ ಏನೆಲ್ಲ ಮಾಡಿ 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 ಕೇನೇ ಬಾರಿ ಉತ್ತಮಾಧಿಕಾರಿ ಏನ್ ಹೇಳಿದ ಅಂತ ಕೇರೆ, ಒಮ್ಮೆ ಒಂದ ಎರಡಲ್ಲ ಅನೇಕ ಜನ್ಮಗಳು ಅನೇಕ ಸಲ ಮಾಡಿದ್ನಿ ಏನನ್ನ ವ್ರತ ಉಪವಾಸಾದಿಗಳನ್ನ, ಆದ್ರೂ ನನಗೆ ಸುಖ ಸಿಗಲಿಲ್ಲ ಅಂತ ತಿಳ್ಕೊಂಡು ಬಂದ ಹಾಗೆ ಏನ್ರಿ ಅಂಗೀಕಾರ ಮಾಡ್ಲಿಕ್ಕೆ ಬೇಕಾಗೋದು. ಕೊನೆಗೆ ನಾ ಬ್ರಹ್ಮ ಅಂತ ಅಂಗೀಕಾರನ ಮಾಡ್ಬೇಕ ಹೊರತಾಗಿ ನಾ ಹೆಂಗ ಬ್ರಹ್ಮ ಅಂತ ತಿರಸ್ಕಾರ ಮಾಡ್ಲಿಕ್ಕೆ ಬರುದಿಲ್ಲ. ಆಗ ಇವನು ಶಾಂತಿಯನ್ನು ಹೊಂದುತ್ತಾನೆ. ಯಾವಾಗ್ರಿ? ಯಾವಾಗ ನಾನೇ ಪರಬ್ರಹ್ಮ ಸ್ವರೂಪನಿದ್ದೇನೆ ಅಂತ ಆವಿರ್ಭಾವ ಆಗ್ತಾ ಇದೆ, ಆವಾಗನ ಶಾಂತಿಯನ್ನು ಹೊಂತಾನವಿನ ಅಲ್ಲಿ ತನ ಶಾಂತಿಯ ನೆಲೆ ಗೊತ್ತನ ಆಗುವುದಿಲ್ಲ. ಅತ್ತಿತ್ತ ತಿರುಗಾಡುವುದನ್ನು ಬಿಡುತ್ತಾನೆ. ಅಂದ್ರೆ ಅಲ್ಲಿ ಸುಖ ಅದ, ಇಲ್ಲಿ ಸುಖ ಅದ, ಆ ತೀರ್ಥದಾಗ ಹಂಗದ, ಈ ತೀರ್ಥದಾಗ ಹಿಂಗದ ಅಂತ ತಿಳ್ಕೊಳ್ಳೋದೆಲ್ಲ ಬಿಟ್ಟು ಏನ್ ಮಾಡ್ತಾನಂತ ಕೇಳಿದ್ರೆ, ಈ ಕಥೆಯು ಜ್ಞಾನ ವೈರಾಗ್ಯ ಪ್ರಕಾಶವೆಂಬ ಹಿಂದೂಸ್ತಾನಿ ಭಾಷೆಯ ಗ್ರಂಥದಲ್ಲಿ ಹೇಳಲ್ಪಟ್ಟಿರ್ತದೆ. ಹಿಂದಿ ಒಳಗದನ್ನ ಅದನ್ನ ಕನ್ನಡದೊಳಗೂ ಮಾಡಿದಾರೆ, ಜ್ಞಾನ ವೈರಾಗ್ಯ ಪ್ರಕಾಶ ಅಂತ ತಿಳ್ಕೊಂಡು. ಬಹುಶಃ ಇದಕ್ಕೆ ಇನ್ಸುಲಕ್ಕೆ ಸಿಗ್ತಿರ್ಬೇಕು. ಹಲವಾರು ದೃಷ್ಟಾಂತಗಳನ್ನಲ್ಲಿ ಜ್ಞಾನ, ವೈರಾಗ್ಯ, ಉಪರತಿ ಇವು ಮೂರರ ಸಲುವಾಗಿ ಅಷ್ಟೇ ಅಲ್ಲಿ ದೃಷ್ಟಾಂತ ಕೊಟ್ಟು ಹೇಳಿದ್ದಾರೆ. ಮತ್ತು ಇದೇ ವಿಷಯದಲ್ಲಿ ಪ್ರಭಾತ ಘಟಕುಟಿನ್ಯಾಯ ಏನ್ರಿ ಪ್ರಭಾತ ಘಟಕುಟಿನ್ಯಾಯ ಅಂದ್ರೆ ಬೆಳಗಿನ ಜಕಾತಿ ಕಟ್ಟೆ ನ್ಯಾಯ ಅಂತ ಬರ್ತಾ ಇದೆ. ಮತ್ತ ವಿಶೇಷ